ಮಾಡಿದ್ದಾರೆ. 1-5 ರೂಪ ಸಿಸ್ಟರ್, ಮತ್ತೆ 6-14 ನಮ್ಮ ದಯಾಳ್ ಬ್ರದರ್, ಮತ್ತೆ 16-21 ಬ್ರದರ್ ಹಡ್ಸನ್ ನಮಗೆ ವಿವರನ್ನು ಹೇಳಿದ್ದಾರೆ. ಇವತ್ತು ರೀಕ್ಯಾಪ್ ಮಾತ್ರ, ಅದಕ್ಕೋಸ್ಕರ ನಾವು ಒಂದೊಂದು ಸಾರಿ ಪುನರಾವರ್ತನೆ ಮಾಡೋಣ. ಅದರಲ್ಲಿ ಪುನರಾವರ್ತನೆ ಮಾಡುವಾಗ 1-5 ನಾವು 21ನೇ ಅಧ್ಯಾಯದ ಪುನಃ ಅದೇ 21ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ನ್ಯೂ ಜೆರೂಸಲೇಮ್, ಹೊಸ ಜೆರೂಸಲೇಮ್. ಹೊಸ ಜೆರೂಸಲೇಮಿನ ಅಂದರೆ ನಾವು ಆದಿಕಾಂಡದಲ್ಲಿ ಹೇಗೆ ಏದನ್ ತೋಟದಲ್ಲಿ ದೇವರು ಮನುಷ್ಯನು ಸೃಷ್ಟಿಸಿದಾಗ ಹೇಗೆ ಅವರಿಗೆ ಎಲ್ಲ ಸವಲತ್ತುಗಳು ಇದ್ದವು, ಹಾಗೆ ಪುನಃ ಇಲ್ಲಿ ಕೂಡ ಅದೇ ಸವಲತ್ತು, ನ್ಯೂ ಜೆರೂಸಲೇಮ್ ಅಂದರೆ ಪುನಃ ಅದೇ ನಮಗೆ ಆ ಸವಲತ್ತುಗಳು ಪುನರ್ ರೂಪಿಸಲ್ಪಡ್ತದೆ. ಅದು ದೇವರ ಪ್ರೀತಿ, ದೇವರ ಶಾಂತಿ, ದೇವರ ಸಮಾಧಾನ ಎಲ್ಲವೂ ನಮಗೆ ಪುನಃ ಅದು ಲಭಿಸ್ತದೆ ಎಂದೇಳಿ ಈ ನಮಗೆ ಪ್ರಕಟಣೆಯಲ್ಲಿ ನಮಗೆ ತಿಳಿಸಲ್ಪಡುತ್ತದೆ. ಅದು ಹೇಗೆ ಸಾಧ್ಯವೆಂದೇಳಿ ನಾವು ಒಂದೊಂದಾಗಿ ನಾವು ಧ್ಯಾನಿಸೋಣ. 22:1 ಓದೋಣ. ಬಳಿಕ ಆ ದೇವದೂತನು ಜೀವ ಜಲದ ನದಿಯ ನನಗೆ ತೋರಿಸಿದನು. ಅದು ಸ್ಫಟಿಕದಂತೆ ಮಿನುಗುತ್ತಿತ್ತು. ಅದು ದೇವರ ಹಾಗೂ ಯಜ್ಞದ ಕುರಿಮರಿಯ ಸಿಂಹಾಸನದಲ್ಲಿ ಉಗಮಿಸಿ ನಗರದ ಹೆದ್ದಾರಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ 2 ದಡಗಳು ಜೀವ ವೃಕ್ಷ. ಅದು ವರ್ಷದಲ್ಲಿ 12 ಸಾರಿ ಫಲ ಕೊಡುವಂಥದ್ದು, ಪ್ರತಿ ತಿಂಗಳು ಫಸಲನ್ನೀಯುವಂಥದ್ದು. ಆ ವೃಕ್ಷದ ಎಲೆಗಳನ್ನು ರಾಷ್ಟ್ರಗಳಿಗೆ ಸಿದ್ಧೌಷಧಿಯನ್ನಾಗಿ ಉಪಯೋಗಿಸಲಾಗುವುದು. ಶಾಪಗ್ರಸ್ತವಾದ ಯಾವುದು ಆ ನಗರದಲ್ಲಿ ಇರದು. ದೇವರು ಮತ್ತು ಯಜ್ಞದ ಕುರಿ ಸಿಂಹಾಸನದಲ್ಲಿರುವ ಸದಾ ಯಾಜಕ ಸೇವೆಯಲ್ಲಿರುವವರು ಅವರ ದಾಸರಿಗೆ ಅವರ ಮುಖದರ್ಶನವಾಗುವುದು. ಆ ಹೆಸರು ಆ ದಾಸನ ಹಣೆಗಳ ಮೇಲೆ ಲಿಖಿತವಾಗಿರುವುದು. ರಾತ್ರಿ ಎಂಬುದೇ ಅಲ್ಲಿ ಇರದು, ದೀಪವೇ ಇಲ್ಲ, ಸೂರ್ಯನ ಬೆಳಕಿನ ಅವಶ್ಯಕತೆಯೂ ಇರದು. ದೇವರಾದ ಪ್ರಭುವೇ ಅವರಿಗೆ ಬೆಳಕಾಗಿರುವರು. ಯುಗಾಂತರಕ್ಕೂ ಅವರು ರಾಜ್ಯವಾಳುವರು. ಯುಗಾಂತರಕ್ಕೂ ಅವರು ರಾಜ್ಯವಾಳುವರು. ಇಲ್ಲಿ 3 ಸಂಗತಿಗಳಿದೆ. ಒಂದು ನದಿ ಜೀವಜಲದ ನದಿ ಅಲ್ಲಿ ನಮಗೆ ಕಾಣಿಸಿකුವುದು. ಇನ್ನೊಂದು ಜೀವ ವೃಕ್ಷ, ಇನ್ನೊಂದು ಸಿಂಹಾಸನ. ಯುಗಾಂತರಕ್ಕೂ ಅವರು ರಾಜ್ಯವಾಳುವರು. ಸೊ ಅಲ್ಲಿ ಯುಗಾಂತರಕ್ಕೂ ರಾಜ್ಯವಾಳಲಿಕ್ಕೆ ಇದೆಲ್ಲ ಯಾವ ರಾಜ್ಯವಾಳುವುದು, ಯಾರು ರಾಜ್ಯವಾಳುವರು? ಹೇಗೆ ಯೇಸು ಸ್ವಾಮಿ ಅವರ ಸಿಂಹಾಸನ, ಅಲ್ಲಿ ಸಿಂಹಾಸನವಿರುವುದು. ಅದಕ್ಕೆ ಜೀವಜಲದ ನದಿ ಅಲ್ಲಿ ಇರುವುದು. ಮೊದಲ ಜೀವಜಲದ ನದಿ, ಇದನ್ನು ನಾವು ಮೊದಲೇ ಧ್ಯಾನಿಸಿದ್ದೇವೆ. ಮತ್ತೆ ಕೂಡ ಜೀವದಾಯಕ ಹೊನಲು ಇಲ್ಲಿ ನಿರಂತರವಾಗಿ ಹರಿಯುವುದು. ಆ ನದಿಯಿಂದ ನಮಗೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಯೋಹಾನನ ಶುಭ ಸಂದೇಶ 7ನೇ ಅಧ್ಯಾಯ 38, ಮತ್ತೆ ಯೋಹಾನನ ಗ್ರಂಥ 4:14 ಎರಡನ್ನು ಕೂಡ ಓದಬಹುದು. ಹಬ್ಬದ ಕೊನೆಯ ದಿನ ಮಹಾ ದಿನವಾಗಿತ್ತು. ಅಂದು ಯೇಸು ಸ್ವಾಮಿ ಅಲ್ಲಿ ನಿಂತುಕೊಂಡು ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸವಿಡುವವನು ಹೃದಯದಿಂದ ಜೀವಜಲ ಒಂದಲಾಗಿ ಹರಿಯುವುದು ಎಂದು ಕೂಗಿ ಹೇಳಿದರು. ಜೀವಜಲ ನಮ್ಮಲ್ಲಿ ವಿಶ್ವಾಸವಿಡುವರು. ಯಾರಲ್ಲಿ ವಿಶ್ವಾಸವಿಟ್ಟವರು? ಯೇಸು ಸ್ವಾಮಿ ತಮ್ಮಲ್ಲಿ ವಿಶ್ವಾಸವಿಡುವರು ಪಡೆಯಲಿದ್ದ ಪವಿತ್ರಾತ್ಮ ಕುರಿತೇ ಈಗ ಹೇಳಿದ್ದು. ಪವಿತ್ರಾತ್ಮರ ಕುರಿಸಿತು. ಸೊ ಜೀವಜಲದ ಎಲ್ಲಿಂದ ಸಿಗುವುದು? ಪವಿತ್ರಾತ್ಮ ಸಿಗುವುದು. ಆ ಪವಿತ್ರಾತ್ಮ ಭರಿತಾದ ಯೇಸು ಅದನ್ನೇ ನಮಗೆ ಹೇಳಿದ್ದಾರೆ. ಅದು ಮತ್ತೆ 4:14 ಕೂಡ, ಯೋಹಾನ 4:14 ಆ ಸಮಾರಿತನ ಸ್ತ್ರೀಗೆ ಯೇಸು ಏನು ಹೇಳ್ತಾ ಇದ್ದಾರೆ?
ಆದರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗದು. ಆ ನೀರು ನಾನು ಕೊಡುವ ಅವನಲ್ಲಿ ಉಕ್ಕಿ ಹರಿಯುವ ಆ, ನಾನು ಕೊಡುವ ಬುಗ್ಗೆಯಾಗಿ ನಾನು ಕೊಡುವ ನಿತ್ಯ ಜೀವವನ್ನು ತರುತ್ತದೆ. ಆ, ಉಕ್ಕಿ ಹರಿಯುವುದು. ನೀರು ಆ, ಕುಡಿದವನಿಗೆ ಎಂದಿಗೂ ದಾಹವಾಗದು. ಆ, ಆ ನೀರು ಆಗಿದೆ ಪವಿತ್ರಾತ್ಮರು. ಯೇಸು ಕೊಡುವುದು, ಯಾರನ್ನು ಕೊಡುವುದು? ಪವಿತ್ರಾತ್ಮ. ಸೊ ಅದು ಅದನ್ನು ಕುಡಿದಾಗ ನಮಗೆ ದಾಹವಾಗದು, ನಾವು ಸಂಪೂರ್ಣತೆಯಲ್ಲಿ. ಸೊ ಯೇಸು ಅದನ್ನು ನಮಗೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಆ ಸಮರಿತನ ಸ್ತ್ರೀಗೆ ಕೊಟ್ಟಿದ್ದರಿಂದ ಅವರು ಮತ್ತೆ ಸಂಪೂರ್ಣವಾಗಿ ಯೇಸುವನ್ನು ನಂಬಿದರು, ಯೇಸುವಿನ ವಾಕ್ಯದಂತ ಪ್ರಕಾರ ನಡೆದರು, ಮತ್ತೆ ಅವರಿಗೆ ಏನು ಸಾಂಸಾರಿಕ ಅಗತ್ಯಗಳು ಇರಲಿಲ್ಲ. ಸೊ ಆ ಈ ನದಿಯಿಂದ ಜೀವಜಲ ಸದಾ ನಮ್ಮಲ್ಲಿ ಹರಿಬೇಕು. ಆ ಪವಿತ್ರಾತ್ಮನ ವರಗಳನ್ನು ನಮ್ಮಲ್ಲಿ ಹರಿಬೇಕು. ಆ ಪವಿತ್ರಾತ್ಮ ವರಗಳನ್ನು ಸ್ವೀಕರಿಸಿದಾಗ ನಮಗೆ ಈ ಸಾಂಸಾರಿಕ ದಾವವಾಗದೆ ನಾವು ಆತ್ಮಭರಿತರಾಗಿ ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ. ಅದಕ್ಕೋಸ್ಕರ ಈ ನದಿಯಿಂದ, ಮತ್ತು ಇದನ್ನು ಕೂಡ ನಾವು ಮೊನ್ನೆ ತಾನೇ ನಾವು ಧ್ಯಾನಿಸಿದ್ದೇವೆ, ಎಜೆಕಿಯಲ್ 47ರಲ್ಲಿ. ಪುನಃ ನಾನು ಅದನ್ನು ರಿಪೀಟ್ ಮಾಡಲಿಲ್ಲ. ಸೊ ಮತ್ತೆ ನಾವು ಕಡೆಯ ನೀರು ಎಲ್ಲಿಂದ ಬಂದದ್ದು? ನಾವು ಯೋಹನ್ನ 19:34 ಓದಿ. ಸೊ 19:34. ಯೋಹನ್ನ 19:34. ಆದರೆ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪೆಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಟು ಹರಿದು ಬಂದವು. ರಕ್ತವು ನೀರು ಹರಿದು ಬಂತು. ಸೊ ಅವರು ಕೂಡ ಪವಿತ್ರಾತ್ಮ ಭರಿತರಾದ ಅವರಲ್ಲಿದ್ದ ನೀರು, ಕಡೆಯ ತಟ್ಟದ ನೀರು, ರಕ್ತವು ನೀರು ಸಂಪೂರ್ಣವಾಗಿ ನನಗೋಸ್ಕರ, ನಿಮಗೋಸ್ಕರ, ಇಡ ಮಾನವಗೋಸ್ಕರ ಹರಿ ಬಂತು. ಅದು ನಿತ್ಯವೂ ಈಗಲೂ ಹರಿತಾ ಇದೆ. ನಿತ್ಯವೂ ಸದಾವು ಅವರ ಹೃದಯದಿಂದ ನನಗೋಸ್ಕರ, ನಿಮಗೋಸ್ಕರ ಹರಿತಾ ಇದೆ. ಸೊ ಅದು ಸ್ಟಾಪ್ ಆಗುವುದಿಲ್ಲ. ಈ ಯಜ್ಞದ ಕುರಿಯ ಶಿವಾಸನೆ, ಅದು ದೇವರ ಹಾಗೂ ಯಜ್ಞದ ಕುರಿಮರಿಯ ಶಿವಾಸನೆ ಉಗಮಿಸಿ ಅಲ್ಲಿಂದ ಉಗಮ. ಸೊ ಯೇಸುವಿನಿಂದ ಉಗಮ, ಪವಿತ್ರಾತ್ಮ ಉಗಮ ಯೇಸುವಿನಿಂದ ಆಗ್ತದೆ. ಅದು ನಿರಂತರವಾಗಿ ಹರಿಯುತ್ತದೆ. ಅವರ ಕೃಪೆ ಹರಿಯುತ್ತದೆ, ಅವರ ದಯೆ ಹರಿತಾ ಇದೆ. ಅದಕ್ಕೋಸ್ಕರ ಇದನ್ನು ಅರ್ಥೈಸಿ ನಾವು ಇಡೀ ಲೋಕಕ್ಕೋಸ್ಕರ ಇದು ಸುರಿಯಲ್ಪಡ್ತದೆ. ಅವರ ಮುಖಾಂತರವೇ, ಅವರಿಂದಲೇ ನಮಗೆ ಆ ಪವಿತ್ರಾತ್ಮರು ನಮಗೆ ಸಿಗುವರು. ಸೊ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಈ ದೇವರ ವಾಕ್ಯವನ್ನು ಅರ್ಥೈಸು. ನಗರದ ಹೆದ್ದಾರಿಯ ಮಧ್ಯದಲ್ಲಿ ಹರಿಯಿತು. ಆ ನದಿಯ 2 ದಡಗಳ ಜೀವವೃಕ್ಷ ಇತ್ತು. ಸೊ ಈ ಜೀವವೃಕ್ಷಕ್ಕೆ ಎಲ್ಲಿಂದ ಪೋಷಣೆ ಸಿಗುವುದು? ಯೇಸುವಿನ ನಿಂದ ಬಂದ ಅದು ಹೃದಯದಿಂದ ಬಂದ ಆ ರಕ್ತ ಮತ್ತೆ ನೀರಿನಿಂದ ಅಂತ ಹೇಳಿದ್ರೆ ಪವಿತ್ರಾತ್ಮರಿಂದ ನಮಗೆ ಆ ಜೀವ ಬಲ ಸಿಗುವುದು. ಅದಕ್ಕೋಸ್ಕರ ಇದು ಪೂರ್ಣ ಮಾಡಿದ್ದು ಯೇಸುವಿನ ರಕ್ತ ಮತ್ತು ಪುನಃ ಅವರ ನೀರು ಎಂದರೆ ಜೀವಜಲ ಎಂದರೆ ಪವಿತ್ರಾತ್ಮರು. ಇದನ್ನು ನಾವು ಅರ್ಥೈಸಿ ನಾವು ಸದಾ ಮುನ್ನಡೆಯೋಣ. ಮತ್ತೆ ಅದು ವರ್ಷದಲ್ಲಿ 12 ಸಾರಿ ಫಲ ಕೊಡುವಂಥದ್ದು, ಪ್ರತಿ ತಿಂಗಳು ಫಸಲು ನೀಡುವಂಥದ್ದು. ಸೊ ಇದು ನಮಗೆ ಯೇಸು ನಿರಂತರವಾಗಿ ಅವರ ರಕ್ತ, ಅವರ ದೇಹ ನಮ್ಮನ್ನು ಕೊಡ್ತಾ ಇದ್ದಾರೆ. ಯಾವಾಗ ಕೊಡ್ತಾ ಇದ್ದಾರೆ? ಪ್ರತಿದಿನವೂ. ಅದು ಸ್ಟಾಪ್ ಆಗುದಿಲ್ಲ. ಆ ಕಲ್ವಾರಿ ಬೆಟ್ಟದಲ್ಲಿ ಅವರು ಒಪ್ಪಿಸಿದ ನಮಗೋಸ್ಕರ, ನಿಮಗೋಸ್ಕರ ನಮ್ಮನ್ನು ಬಲಿ ಕೊಟ್ಟು ಪವಿತ್ರಾತ್ಮರು ನಮ್ಮನಿಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸದಾ ಅವರಲ್ಲಿ ವಿಶ್ವಾಸವಿಟ್ಟು, ಅವರಲ್ಲೇ ಭರವಸೆಯಿಟ್ಟು ನಮ್ಮ ಜೀವನ ಪರ್ಯಂತ ಅವರಿಂದಲೇ ಸುರಿಸಲ್ಪಡುವ ಆ ಜೀವ ಜಲವನ್ನು ನಾವು ಸ್ವೀಕರಿಸಬೇಕು. ಮತ್ತೆ ಅವರ ಮಾಂಸವನ್ನು ಅಲ್ಲಿ ಮತ್ತೆ ನಾವು ಮುಂದೆ ನೋಡ್ತಾ ಇದ್ದೇವೆ. ನಮಗೆ ಫಸಲು ನೀಡಬೇಕಾದ್ರೆ ನಾವು ಯಾರನ್ನು ಸೇವಿಸಬೇಕು? ಪವಿತ್ರಾತ್ಮರನ್ನು ನಾವು ಪಡೆಯಬೇಕಾದ್ರೆ ಅವರ ಮಾಂಸ ಮತ್ತು ರಕ್ತವನ್ನು ಸೇವಿಸಿ
ಅದು ನಿತ್ಯವೂ ನಮಗೆ ಸಿಗುವುದು. 12 ಅದು ಸ್ಟಾಪ್ ಆಗ್ತದಾ? ಇಲ್ಲ. ನಮಗೆ ದೇವರ ಯೇಸುವಿನ ರಕ್ತ, ಯೇಸುವಿನ ಶರೀರ ನಿತ್ಯವೂ ಬಲಿಪೂಜೆಯಲ್ಲಿ ನಮಗೆ ಸಿಗುವುದು. ಅದು ನಾವು ನೋಡ್ತಾ ಇದ್ದೇವೆ. ದೇವರ ಮತ್ತು ಯಜ್ಞದ ಕುರಿಯ ಸಿಂಹಾಸನ ಅಲ್ಲಿರುವುದು. ಸದಾ ಯಾಜಕ ಸೇವೆ ಸಲ್ಲುವ ಅವರ ದಾಸರಿಗೆ ಅದು ಮುಖದರ್ಶನವಾಗುವುದು. ಮುಖದರ್ಶನವಾಗುವುದು ಯಾವಾಗ? ನಾವು ಅವರನ್ನು ಸೇವಿಸಿದಾಗ, ಅವರಲ್ಲಿ ವಿಶ್ವಾಸವಿಟ್ಟಾಗ, ಅವರ ದಾರಿಯಲ್ಲಿ ನಡೆದಾಗ ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಸಾರಿ ನಾವು ಆರಾಧನೆ ಮಾಡುವಾಗ ನಮಗೆ ಆರಾಧನೆ ಸಮಯದಲ್ಲಿ ಇಲ್ಲದ್ರೆ ಬಲಿಪೂಜೆಯಲ್ಲಿ ಅವರ ಮುಖದರ್ಶನವಾಗುವುದು. ಆದರೆ ನಾವು ಖಾಲಿ ಇದಕ್ಕೋಸ್ಕರ ಬುತ್ತಿ ತೀಸಿಗೋಸ್ಕರ ಹೋದ್ರೆ ಅದು ದರ್ಶನವಾಗುವುದಿಲ್ಲ. ಬುಟ್ಟಿ ತೀಸಿಗೋಸ್ಕರ ಇಲ್ಲದ್ರೆ ನಾವು ನಮಗೆ ಸಿಕ್ಕಿದ ಪ್ರೀತಿ ಅಂದರೆ ನಾವು 12 ಅದು ವರ್ಷದಲ್ಲಿ 12 ಸಾರಿ ಫಲ ಕೊಡುವಂಥದ್ದು, ಪ್ರತಿ ತಿಂಗಳು ಫಸಲೆನ್ನುವಂಥದ್ದು. ಆ ವೃಕ್ಷಗಳು ರಾಷ್ಟ್ರಗೆ ಸಿದ್ಧವಶನಿಗೆ ಉಪಸಗಳು. ಶಾಪಗ್ರಸ್ತವಾದ ಯಾವುದು ಆ ನಗರದಲ್ಲಿ ಇರೋದು. ಶಾಪಗ್ರಸ್ತ ಅಂದರೆ ಮೊದಲು ಏದೆನ್ ತೋಟದಲ್ಲಿ ಮನುಷ್ಯನು ಪಾಪ ಮಾಡಿದಾಗ ಏನಾಯಿತು? ಏದೆನ್ ತೋಟದಲ್ಲಿ ಪ್ರಥಮ ಮನುಷ್ಯ ಮಾಡಿದಾಗ ಏನಾಯಿತು? ಭೂಮಿಯು ಎಲ್ಲ ಶಾಪಗ್ರಸ್ತವಾಯಿತು. ಅದನ್ನು ಸರಿಪಡಿಸಲಿಕ್ಕೆ ಯೇಸು ಸ್ವಾಮಿ ಬಂದದ್ದು. ಅದು ಸರಿಪಡಿಸಲು ಮತ್ತೆ ಈಗ ಯೇಸುವಿನ ಪುನರಾಗಮಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಅದು ಅವರು ಪೂರ್ಣ ಮಾಡಿದ್ದಾರೆ, ತೀರಿತು ಎಂದು ಹೇಳಿದ್ದಾರೆ. ಆದರೆ ಅದನ್ನು ನಾವು ಅರ್ಥೈಸಿ ಅವರಲ್ಲಿ ವಿಶ್ವಾಸವಿಟ್ಟು ಅದು ನಾವು ಸರಿಯಾಗಿ ಅರ್ಥೈಸಿ ಜೀವಿಸಿದರೆ ಮಾತ್ರ ನಾವು ಪ್ರತಿ ದಿನವೂ ವರ್ಷದ 12 ತಿಂಗಳು ಆ ಏದೆನ್ ತೋಟದಲ್ಲಿ ಇದ್ದು ಫಲವತ್ತಾಗಿ ಜೀವಿಸಲು ಸಾಧ್ಯ. ಆ ಶಾಪಗ್ರಸ್ತ ಆದ ವಿಷಯಗಳನ್ನು ನಾವು 3ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವೆ. ಯಾರಾದರೂ ಓದಿ 3ನೇ ಅಧ್ಯಾಯ 14ರಿಂದ ಮುಂದೆ, ಹೆಚ್ಚಾಗಿ 16, 17 ಓದಿದ್ರು ಕೂಡ ಸಾಕಾಗ್ತದೆ. ಪ್ರೈಸ್ ದಿ ಲಾರ್ಡ್. ಯಾವುದು ಪ್ರಕಟಣೆ? ಜೆನೆಸಿಸ್ ಅಂದ್ರೆ ಆದಿಕಾಂಡ. ಹದಿನೇಳು 16ರಿಂದ ಓದಿದ್ರೆ 17, 18, 19 ಓದಿದ್ರೆ ಸಾಕು. ಅಂದ್ರೆ 14ರಿಂದ ಇದೆ, ಆದ್ರೆ 14ರಿಂದ 15 ನಮ್ಗೆ ಹೊಸ 17, 18, 19. ಅನಂತರ ಆದಾಮನಿಗೆ, ತಿನ್ನಬಾರದೆಂದು ನಾ ವಿಧಿಸಿದ ಮರದ ಹಣ್ಣನ್ನು ತಿಂದೆ ನೀನು. ಕೇಳಿ ನಿನ್ನ ಮಡದಿಯ ಮಾತನ್ನು, ಇದರ ಕಾರಣ ಹಾಕಿರುವೆ ಶಾಪ ಹೊಲ ನೆಲಕ್ಕೆ. ದುಡಿವೆ ನೀನು ಜೀವಮಾನವಿಡೀ ಅದರ ಕೃಷಿಗೆ. ಬೆಳೆಸುವುದು ಆತು ಕಳೆಯನ್ನು, ಮುಳ್ಳು ಗಿಡಗಳನ್ನು. ತಿನ್ನಬೇಕಾದ್ದು ನೀನು ಬೈಲಿನ ಬೆಳೆಯನ್ನು. ನಿನ್ನ ಉತ್ಪತ್ತಿಯಾದ ಮಣ್ಣಿನ ಮರಳಿ ಸೇರುವ ತನಕ ಗಳಿಸಬೇಕು. ಕವಳವನ್ನು ನೆತ್ತ ಬೆವರಡಿಯುವ ಮಣ್ಣಿನಿಂದಲೇ ಬಂದವನು ನೀನು, ಮರಳಿ ಮಣ್ಣಿಗೆ ಸೇರತಕ್ಕವನು. ಮೊದಲು ತಪ್ಪು ಮಾಡಿದಾಗ, ದೇವರ ವಿರುದ್ಧ ಹೋದಾಗ ಆದಾಮನು ತನ್ನ ಹೆಂಡತಿ ಅಲ್ಲ, ಅದು ಶಾಪಗ್ರಸ್ತವಾಯಿತು. ಈ ಶಾಪವನ್ನು ಈಗ ಯೇಸು ಸ್ವಾಮಿ ತೆಗೆದುಹಾಕಿದ್ದಾರೆ. ಎಲ್ಲಿಂದ ಈ ಶಾಪವನ್ನು ತೆಗೆದುಹಾಕಿದ್ದಾರೆ? ಈಗ ಹೊಸ ಜೆರುಸಲೇಮ್ ಆದಾಗ, ಯೇಸು ಪುನಃ ಅದನ್ನು ಸ್ಥಾಪಿಸಿದಾಗ ಈಗ ಈ ಶಾಪಗ್ರಸ್ತದಿಂದ ನಾವು ಮುಕ್ತರಾಗಿದ್ದೇವೆ. ಯಾರಿಂದ ಮುಕ್ತರಾಗಿದ್ದೇವೆ? ಯೇಸು ಕೊಟ್ಟ ಪವಿತ್ರಾತ್ಮನ ಮುಖಾಂತರ ಹೊಸ ಜೆರುಸಲೇಮ್. ಈಗ ಅದನ್ನು ನಾವು ಈಗ ಮೊದಲೇ ಧ್ಯಾನಿಸಿದ್ದೇವೆ. ಈ 21ನೇ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. 21ರಿಂದ ನಾವು ನೋಡಿದ್ದೇವೆ. 21, 22ರಿಂದ ನಾವು ಓದಿದರೆ, ಆ ನಗರದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಏಕೆಂದರೆ ಸರ್ವಶಕ್ತ ದೇವರಾದ ಪ್ರಭು ಯಜ್ಞದ ಕುರಿಮರಿಯಾದಾತನು ಅದರ ದೇವಾಲಯವಾಗಿದ್ದರೆ, ನಗರಕ್ಕೆ ಬೆಳಕನ್ನು ಕೊಡಲು ಸೂರ್ಯನ ಇಲ್ಲವೇ ಚಂದ್ರನ ಅವಕಾಶ ಇಲ್ಲ, ಏಕೆಂದರೆ ದೇವರ ತೇಜಸ್ಸೇ ಅದಕ್ಕೆ ಬೆಳಕು. ಯಜ್ಞದ ಕುರಿಮರಿಯೇ ಅದಕ್ಕೆ ಜ್ಯೋತಿ. ಅದರ ಬೆಳಕಿನಲ್ಲಿ ಸರ್ವ ಜನಾಂಗಗಳು ಸಂಚರಿಸುವರು. ಭೂರಾಜರು ತಮ್ಮ ಸಿರಿಸಪ್ಪ ಅಲ್ಲಿಗೆ ತರುವರು.
ಹಗಲಿನಲ್ಲಿ ಅದರ ಹೆಬ್ಬಾಗಿಲುಗಳನ್ನು ಮುಚ್ಚುವಂತಿಲ್ಲ, ರಾತ್ರಿ ಎಂಬುದು ಅಲ್ಲಿಯೇ ಇಲ್ಲವೇ ಇಲ್ಲ. ರಾಷ್ಟ್ರಗಳ ಸಿರಿ ಸಂಪತ್ತನ್ನು ಘನಮಾನವನ್ನು ಅಲ್ಲಿಗೆ ತರಲಾಗುವುದು, ಆದರೆ ಅಶುದ್ಧವಾದದ್ದು ಯಾವುದೂ ಅದನ್ನು ಸೇರಲಾರದು. ಅಂತೆಯೇ ಹೇಯ ಕೃತ್ಯಗಳನ್ನೆಸಗುವನು, ಅಸತ್ಯವನ್ನು ಆಡುವನು ಅದನ್ನು ಸೇರಲಾರನು. ಯಜ್ಞದ ಕುರಿಮೆಯರ ಜೀವ ಬಾಧ್ಯರ ಬಾದಿಯಲ್ಲಿ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಲಿಖಿತವಾಗಿ ಅಂಥವರು ಮಾತ್ರ ಅದನ್ನು ಪ್ರವೇಶಿಸಬಲ್ಲರು. ಸೊ ಇಲ್ಲಿ ಎಲ್ಲವೂ ಈಗ ಶಾಪಗ್ರಸ್ತವುದು ಯಾವುದಿಲ್ಲ, ಎಲ್ಲವೂ ಶುದ್ಧವಾಗಿದೆ, ಪರಿಶುದ್ಧತೆ ಇದೆ. ಸೊ ಇಲ್ಲಿ ಈ ರಾತ್ರಿ ಎಂಬುದೇ ಇಲ್ಲ, ದೀಪ ಯಾಕೆಂದರೆ ಹಗಲು ರಾತ್ರಿ ಅಲ್ಲಿ ಎಂದೂ ಇಲ್ಲ. ಯಾಕೆಂದರೆ ಹೊಸ ಜೆರೂಸಲೇಮಿನಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಇರುವಾಗ ಕತ್ತಲೆ ಎಂಬುದಿಲ್ಲ, ಸೈತಾನನ ಕುತಂತ್ರಗಳು ಅಲ್ಲಿ ನಡೆಯುವುದಿಲ್ಲ. ಯಾಕೆಂದರೆ ಯೇಸು ಎಲ್ಲವೂ ಜಯಿಸಿದ್ದಾರೆ. ಯೇಸುವಿನ ಮುಖಾಂತರನೇ ನಮಗೆ ಅವರು ಕೊಟ್ಟ ಪವಿತ್ರಾತ್ಮ ಮುಖಾಂತರ ಪಿತ ದೇವನ ಮಕ್ಕಳಾಗಿ ಅಲ್ಲಿ ಎಲ್ಲವೂ ಶುಭ್ರವಾಗಿದೆ, ಪವಿತ್ರತೆಯಲ್ಲಿದೆ. ಅದಕ್ಕೋಸ್ಕರ ಅಲ್ಲಿ ದೇವರ ಸಾಮ್ರಾಜ್ಯ ಮತ್ತೆ ಅದು 12 ನನಗೆ ಜ್ಞಾಪಕ್ಕೆ ಬಂದಾಗೆ ಅಲ್ಲಿ ಯಾವುದೆಲ್ಲ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸದಾ 12 ತಿಂಗಳು ಕೂಡ ಏನಿದೆ, ಪ್ರತಿದಿನ ಪ್ರತಿ ಗಳಿಗೆಯಲ್ಲಿಯೂ ಫಸಲು ಎಲ್ಲ ಹೊಸ ಫಲಗಳು ಯಾವೆಲ್ಲ ಫಲಗಳು ನಮಗೆ ಕಾಣಸಿಗ್ತದೆ, ನಮಗೆ ಯಾವೆಲ್ಲ ಫಲಗಳು ಕಾಣಸಿಗ್ತದೆ. ಪ್ರೀತಿ, ನಾವು ಗಲಾತಿಯನ್ 5:22 ಓದ್ತಾ ಇದ್ದೇವೆ. ಯಾವುದೆಲ್ಲ ಫಲಗಳು, ಇದೆಲ್ಲ ಸಂಪೂರ್ಣವಾಗಿ ಅಲ್ಲಿ ಹೊಸ ಜೆರೂಸಲೇಮಿನಲ್ಲಿ ಹೊಸ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಎಲ್ಲ ಪವಿತ್ರತೆ ಇದೆ, ಅಲ್ಲಿ ಏನು ಕುಂದು ಕೊರತೆಗಳು ಇಲ್ಲ. ಏದೇನ್ ತೋಟದಲ್ಲಿ ಏನು ಎಲ್ಲ ಇತ್ತು ಮೊದಲು, ಏನು ದೇವರು ಸೃಷ್ಟಿಸಿದಾಗ ಅದೇ ಈಗ ಪುನರ್ ಆ ಫಲಗಳು ನಮಗೆ ಸಿಗ್ತವೆ. ಆ ಫಲಗಳು ಯಾವುವು? ಪವಿತ್ರಾತ್ಮದತ್ತ ಸತ್ಫಲಗಳು ಯಾವುದಂದ್ರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ, ಮತ್ತೆ ಅದಕ್ಕೆ ಇವೆಲ್ಲವುಗಳು. ಇನ್ನು 3 ಕೂಡ, ನಮ್ರತೆ ಮತ್ತೆ ಪವಿತ್ರತೆ ಮತ್ತೆ ನಿಷ್ಕಳಂಕತೆ, ಇದೆಲ್ಲ ಇನ್ನು ಅಲ್ಲಿ 9 ಮಾತ್ರ ಇದೆ, ಇದು ಇನ್ನು 3 ಕೂಡ ಅಲ್ಲಿ ಆ್ಯಡ್ ಆಗ್ತದೆ. ಸೊ 12 ಫಲಗಳು. ಸೊ 12 ಫಲಗಳು ಈಗ ಅಲ್ಲಿ ಸಂಪೂರ್ಣತೆಯಲ್ಲಿ ಇರ್ತೇವೆ. ಈ ಹೊಸ ಜೆರೂಸಲೇಮಿನಲ್ಲಿ ಇದೆಲ್ಲ ನಮಗೆ ಫಲಭರಿತ. ಸೊ ಎಲ್ಲ ಫಲವತ್ತಾಗಿ ಇರ್ತದೆ. ಅಲ್ಲಿ ಏನು ಕುಂದು ಕೊರತೆಗಳಿಲ್ಲದೆ ಈ 22ನೇ ಅಧ್ಯಾಯ 1-5, 21ನೇ ಅಧ್ಯಾಯದಿಂದ ನಾವು ಪುನಃ ಇದು ಅಲ್ಲಿ ನಡೀತಾ ಇದೆ. ಸೊ 1-5 ಎಲ್ಲ ದೇವರ ದಾಸರ ಸೌಭಾಗ್ಯ. ಪುನಃ ನಾವು ದೇವರ ಮಕ್ಕಳಾಗಿ, ದೇವರ ದಾಸರನ್ನು ಸೌಭಾಗ್ಯ ಎಂದು ಹೇಳಿದ್ರು ಕೂಡ ನಾವು ದೇವರ ಮಕ್ಕಳಾಗಿ ಇದು ಪುನಃ ಅನುಭವದಾಗ್ತಿದೆ. ಹೇಗೆ ಏದೆನ್ ತೋಟದಲ್ಲಿ ಆದಾಮ ಮತ್ತು ಅವಳು ಅನುಭವ ಮಾಡಿದ್ರು ಅವರು ಪಾಪ ಮಾಡುವ ಮೊದಲು, ಅದೇ ಪುನಃ ಅದು ಪುನಃ. ಏಕೆಂದರೆ ದೇವರು ಪ್ರೀತಿಯಾಗಿದ್ದಾರೆ, ಆ ದೇವರ ಪ್ರೀತಿ ಸಂಪೂರ್ಣವಾಗಿ ಈ 12 ಫಲಗಳಿಂದ ಅದು ಒಂದೇ ಫಲವಾಗಿ ದೇವರಿಂದ ಪೂರ್ಣ ಪ್ರೀತಿಯನ್ನು ಅನುಭವಿಸಲಿಕ್ಕೆ, ದೇವರ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಇದೆಲ್ಲ ಅವರ ಬೆಳಕಾಗಿ, ಅವರೇ ಬೆಳಕು. ನಮಗೆ ಸೂರ್ಯನ ಬೆಳಕು ಅಗತ್ಯ ಇಲ್ಲ, ದೇವರೇ ನಮಗೆ ಬೆಳಕಾಗ್ತಾರೆ. ಮತ್ತು ಯೇಸು ಹೇಳಿದ್ದಾರೆ, ನಾನೇ ಬೆಳಕು, ನಾನೇ ನನ್ನನ್ನು ಹಿಂಬಾಲಿಸುವನು ಯಾವ ಕತ್ತಲೆಯಲ್ಲಿ ಇರುವುದಿಲ್ಲ. ದೇವರ ಬೆಳಕಿನಲ್ಲಿ ಯೇಸುವನ್ನು ಹಿಂಬಾಲಿಸುವನು ಯಾರು ಕತ್ತಲೆಯಲ್ಲಿ ಇರುವುದಿಲ್ಲ. ಅದು ಯಾವ ನಮಗೆ ಪವಿತ್ರಾತ್ಮರಿಂದ ಮಾತ್ರ ನಮಗೆ ಸಾಧ್ಯ. ಅದಕ್ಕೋಸ್ಕರ ತ್ರಿಯೇಕ ದೇವರು ನಮ್ಮನ್ನು ಅದು ನಡೆಸ್ತಾರೆ. ಅಲ್ಲಿ ಕತ್ತಲೆ ಇರೋದು ಮತ್ತು ನಮಗೆ ಸದಾ ಬೆಳಕಾಗಿ ಜೀವಿಸಲು, ದೇವರ ಬೆಳಕಿನಲ್ಲಿ ಜೀವಿಸಲು, ಅದು ಅವರ ರಾಜ್ಯದಲ್ಲಿ, ಪ್ರೀತಿಯ ರಾಜ್ಯದಲ್ಲಿ, ಶಾಂತಿಯ ರಾಜ್ಯದಲ್ಲಿ, ನೆಮ್ಮದಿಯ ರಾಜ್ಯದಲ್ಲಿ, ಒಳ್ಳೆಯ ರಾಜ್ಯದಲ್ಲಿ, ಮತ್ತು ಅವರ ರಾಜ್ಯದಲ್ಲಿ ವಿಶ್ವಾಸ ಭರಿತರಾದ ನಮ್ರತೆಯ ರಾಜ್ಯದಲ್ಲಿ, ನಿಯಂತ್ರಿತ ರಾಜ್ಯದಲ್ಲಿ, ಪವಿತ್ರ ನಿಷ್ಕಳಂಕ ರಾಜ್ಯದಲ್ಲಿ ನಮಗೆ ಇದೆಲ್ಲ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಈ ಸೌಭಾಗ್ಯ ನಮಗೆ ಪುನಃ
ನಮಗೆ ಇದು ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸ್ ಅಂದರೆ ಮೊದಲು ಏನು ನಾವು ಏದೆನ್ ತೋಟದಲ್ಲಿ ಆದಾಮ ಏವಳು ಅನುಭವಿಸಿದೋ ಅದು ಈಗ ಹೊಸ ಜೆರೂಸಲೇಮಿನಲ್ಲಿ ದೇವರು ಸೃಷ್ಟಿಸಿದ ಹೊಸ ಜೆರೂಸಲೇಮಿನಲ್ಲಿ ಈ ಕ್ಲೈಮ್ಯಾಕ್ಸ್ ಆಗಿ ನಮಗೆ ಇದು ದೊರೆಯುತ್ತದೆ. ಸೊ ಅದನ್ನು ತಾವು ಅದು ದೊರೆಯಬೇಕಾದ್ರೆ ನಾವು ಯೇಸುವಿನ ಪುನರಾಗಮನಕ್ಕೆ ಈಗ 6-21 ನಾವು ಓದುವಾಗ ಅದು ನಮಗೆ ತಿಳಿಯುತ್ತದೆ. 6-21 ಸ್ವಲ್ಪ ಓದೋಣ ಮತ್ತು ಅರ್ಥೈಸೋಣ. ಅನಂತರ ಆ ದೇವದೂತನು ನನಗೆ, ಈ ಮಾತುಗಳು ಸತ್ಯವಾದವು, ನಂಬಲಾರ್ಹವಾದವು. ಪ್ರವಾದಿಗಳಿಗೆ ಆತ್ಮ ಪ್ರೇರಣೆ ನೀಡುವ ದೇವರಾದ ಪ್ರಭುವೇ ಬೇಗನೆ ಸಂಭವಿಸಲಿರುವವುಗಳನ್ನು ತಮ್ಮ ದಾಸರಿಗೆ ತಿಳಿಸಲು ತಮ್ಮ ದೂತನನ್ನೇ ಕಳುಹಿಸಿದ್ದಾರೆ. ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು, ಇಗೋ ನಾನು ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳನ್ನು ಕೈಗೊಂಡು ನಡೆಯುವವನು ಧನ್ಯ ಎಂದು ಹೇಳಿದರು. ಈಗ ಯೌವನೆಂಬ 6 ಮತ್ತು 15 ಯೇಸುವಿನ ಪುನರಾಗಮನ ವಿಷಯ ಹೇಳ್ತಾರೆ. ಯೇಸು ಪುನರಾಗ್ತಿರ್ತಾರೆ. ನಾವು ಮತ್ತು ನೀವು ಯಾರನ್ನು ಕಾಯ್ತಾ ಇದ್ದೇವೆ ಈಗ? ಯಾರನ್ನು ಕಾಯ್ತಾ ಯೇಸುವಿನ ಇದ್ದೇವೆ? ಎರಡನೇ ಬರುವಿಕೆಗೆ. ಯೇಸುವಿನ ಎರಡನೇ ಬರುವಿಕೆ. ಇದು ಅದು ಸತ್ಯವಾದದೊಂದು ಮತ್ತೆ ನಂಬಲು ಯುಕ್ತವಾದ ಹೇಳಿ ನಮಗೆ ಇದು ಪ್ರವಾದಿಗಳಿಗೆ ಆತ್ಮ ಪ್ರೇರಣೆಯ ದೇವರಾದ ಪ್ರಭುವೇ ಬೇಗನೆ ಸಂಭವಿಸುವುದೆಂದು ನಮ್ಮ ದಾಸರಿಗೆ ತಿಳಿಸಲು ತಮ್ಮ ದೂತನನ್ನೇ ಕಳಿಸಿದ್ದಾರೆ. ಸೊ ಯೇಸು ಸ್ವಾಮಿ ನುಡಿದನ್ನು ಕೇಳು, ಇಗೋ ನಾನು ಬೇಗನೆ ಬರುತ್ತೇನೆ. ಯಾರು ಹೇಳಿದ್ದು? ಯೇಸು ಹೇಳಿದ್ದು. ಇದು 3 ಸರ್ತಿ 7ನೇ ವಾಕ್ಯದಲ್ಲಿ ಕೂಡ ನಾವು ಅದನ್ನು ಧ್ಯಾನಿಸಿದ್ದೇವೆ. 12ನೇ ವಾಕ್ಯದಲ್ಲಿ ಕೂಡ ಯೇಸು ಸ್ವಾಮಿ ನುಡಿದನ್ನು ಕೇಳು, ಇಗೋ ನಾನು ಬೇಗ ಬರ್ತೇನೆ. ಮತ್ತೆ ಪುನಃ 20ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಹೌದು ನಾನು ಬೇಗನೆ ಬರ್ತೇನೆ. ಸೊ 3 ಸರ್ತಿಯ ಉಚ್ಚಾರಣೆ ಮಾಡ್ತಾರೆ. ಅದು ಯೇಸು ನಾನು ಬೇಗನೆ ಬರ್ತೇನೆ ಎಂದು ಹೇಳಿ. ಸೊ ನಾವು ಅವರು ಬೇಗನೆ ಬರ್ತಾರೆ ಎಂದು ಹೇಳಿದರೆ ನಾವು ಸದಾ ಸಿದ್ಧರಾಗಬೇಕು. ಇದು ಯವನನು ಯಾಕೆಂದು ಹೇಳಿದರೆ ಬೇಗನೆ ಬರ್ತಾನೆ ಎಂದು ಹೇಳಿದರೆ, ಮೊದಲಿಗೆ ಕ್ರಿಸ್ತರ ಅನುಯಾಯಿಗಳಿಗೆ ಇದೆಲ್ಲ ಏನಿತ್ತು? ಪರ್ಸಿಕ್ಯೂಷನ್ ಇತ್ತು ಹೇಳುವಾಗ ಆ ಪರ್ಸಿಕ್ಯೂಷನ್ ಸಹಿಸಲು ಇದನ್ನು ಹೇಳಿದರು. ಈಗಲೂ ನಾವು ನೋಡ್ತಾ ಇದ್ದೇವೆ, ಈಗಲೂ ಪರ್ಸಿಕ್ಯೂಷನ್ ಇದೆ. ಅದಕ್ಕೋಸ್ಕರ ನಮ್ಮ ವಿಶ್ವಾಸ ಯಾರಲ್ಲಿ ಇರಬೇಕು? ಯೇಸು ಪುನರಾಗಮನ ಆಗೇ ಆಗ್ತಾರೆ, ಅದು ಸ್ಪಷ್ಟವಾಗಿದೆ. ನಾನು ಮತ್ತು ನೀವು ಕಾಯಬೇಕು. ಅದಕ್ಕೋಸ್ಕರ ನಾವು ಈ ವಾಕ್ಯ ದೇವರ ವಾಕ್ಯ ಎಲ್ಲವೂ ಸರಿಯಾಗಿ ಇಷ್ಟರವರೆಗೆ ನಡೆದಿದೆ, ಇನ್ನೂ ನಡೀತಾ ಇದೆ. ಅದಕ್ಕೋಸ್ಕರ ಅವರು ಪುನಃ ಆಗಮಿಸಲಿಕ್ಕಿದ್ದಾರೆ. ಮತ್ತು ಅದನ್ನು ನಾವು ನಂಬಿ ನಮ್ಮ ವಿಶ್ವಾಸ ಯೇಸುವಿನ ವಾಕ್ಯದಲ್ಲಿ ಇರಬೇಕು. ಅವರ ಪುನರಾಗಮನ ಆಗೇ ಆಗ್ತದೆ. ಅದಕ್ಕೋಸ್ಕರ ನನ್ನದು ನಿಮ್ಮದು ಕೆಲಸ ಆಗೋದು ಅವರ ಪುನರಾಗಮನಕ್ಕೋಸ್ಕರ. ಈ ಪುಸ್ತಕ ಬರೆಯುವ ಪ್ರವಾದನ ವಾಕ್ಯವನ್ನು ಕೈಗೊಂಡು ನಡೆಯುವನು ಧನ್ಯನು. ಸೊ ಅದು ಪುನರಾಗಮನ ಹೇಳಿದ್ದಾರೆ, ಅದು ಹಾಗೇ ಆಗ್ತದೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳನ್ನು ಕೈಗೊಂಡು ನಡೆಯುವನು ಧನ್ಯನು. ಅದಕ್ಕೋಸ್ಕರ ಈ ವಾಕ್ಯದಂತೆ ನಡೆಯಲು ಅದರಂತೆ ಜೀವಿಸಲು ನನಗೆ ಮತ್ತು ನಿಮಗೆ ಕರೆ ಕೊಟ್ಟಿದ್ದಾರೆ. ಅದನ್ನು ನಾವು ನಂಬಬೇಕಾದ ವಿಷಯ ಅದು. ಯಾಕೆಂದರೆ ಯೇಸು ಹೇಳಿದ ಎಲ್ಲ ಮಾತುಗಳು ಜಾರಿಯಾಗಿವೆ, ನಡೆದಿವೆ, ಇನ್ನೂ ನಡೀತಾ ಇದೆ. 8ನೇ ವಾಕ್ಯ, ಯೆಹೋವನೆಂಬ ನಾನು ಇವುಗಳನ್ನೆಲ್ಲ ಕೇಳಿದವನು ಮತ್ತು ಕಂಡವನು. ಇವುಗಳನ್ನು ಕಂಡು ಕೇಳಿದಾಗ ಇವುಗಳನ್ನು ನನಗೆ ತೋರಿಸಿದ ದೇವದೂತನನ್ನು ಆರಾಧಿಸಬೇಕೆಂದು ಆತನ ಪಾದಗಳಿಗೆ ಅಡ್ಡಬಿದ್ದೆ. ಆದರೆ ಆತನು, ನೀನು ನನಗೆ ಅಡ್ಡ ಬೀಳಬೇಡ. ಪ್ರವಾದಿಗಳಾದ ನಿನ್ನ ಸಹೋದರರಿಗೆ ಈ ಪುಸ್ತಕದಲ್ಲಿ ಬರೆದಿರುವ ವಾಕ್ಯಗಳನ್ನು ಕೈಗೊಂಡು ನಡೆಯುವವರಿಗೆ ನಿನಗೂ ನಾನು ಸಹ ಸೇವಕನು ಮಾತ್ರ. ಆದ್ದರಿಂದ ನೀನು ದೇವರನ್ನು ಆರಾಧಿಸು ಎಂದು ತಿಳಿಸಿದನು. ಇದಲ್ಲದೆ ಆತನು ನನಗೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆ ವಾಕ್ಯಗಳಿಗೆ ಮುದ್ರೆ ಹಾಕಿ ಮುಚ್ಚಿಡಬೇಡ. ಇವು ನೆರವೇರುವ ಕಾಲವು ಸಮೀಪಿಸಿತು. ಅಕ್ರಮಿಯು ತನ್ನ ಅಕ್ರಮವನ್ನು ಮುಂದುವರಿಸಲಿ, ಅಶುದ್ಧನು ತನ್ನ ಅಶುದ್ಧತೆಯಲ್ಲಿ ಮುಂದುವರಿಯಲಿ, ಸಜ್ಜನನು ತನ್ನ ಸನ್ನಡತೆಯಲ್ಲಿಯೇ ನಿರತನಾಗಿರಲಿ, ಪವಿತ್ರನು ತನ್ನ ಪವಿತ್ರತೆಯನ್ನು ಹೆಚ್ಚಿಸಿಕೊಳ್ಳಲಿ ಎಂದನು. ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು, ಇಗೋ ನಾನು ಬೇಗನೆ ಬರುತ್ತೇನೆ. ಪ್ರತಿಯೊಬ್ಬನು ಅವನವನ ಕೃತ್ಯಕ್ಕೆ ತಕ್ಕಂತೆ ಕೊಡಲಾಗುವ
ಪ್ರತಿಫಲವು ನನ್ನ ಕೈಯಲ್ಲೇ ಇದೆ. ಸೊ ಲಾಕಾರವು ಸೊ ಇದೆಲ್ಲ ಲಾಕಾರವು ನಾನೇ. ಆರಂಭವು ಆದಿಯು ಅಂತ್ಯವು ನಾನೇ, ಆರಂಭವು ಸಮಾಪ್ತಿಯು ನಾನೇ. ಸೊ ಈ ಈ ದೇವರ ವಾಕ್ಯವನ್ನು ನಾವು ಆದಾಗ ಅಲ್ಲಿ ಯೋಹಾನನು ಯಾರಿಗೆ ನಮಸ್ಕರಿಸ್ತಾನೆ? ದೂತನಿಗೆ ನಮಸ್ಕರಿಸ್ತಾನೆ. ಸೊ ಇದರ ದೂತನಿಗೆ ನಮಸ್ಕರಿಸು ಸರಿಯಲ್ಲ ಎಂದೇಳಿ ಯೋಹಾನನಿಗೆ ಮನದಟ್ಟಾದಾಗ ನಾವು ಕೂಡ ಕೆಲ ಸತಿ ಏನು ಮಾಡ್ತಾ ಇದ್ದೇವೆ? ದೇವರ ವಾಕ್ಯವನ್ನು ಯಾರಿಗೆ ಬೋಧಿಸ್ತಾರ ಅವರಿಗೆ ಅವರ ಹಿಂದೆ ಓಡ್ತಾ ಇದ್ದೇವೆ. ಯಾರ ಹಿಂದೆ ಓಡಬೇಕು? ನಾವು ಯಾರನ್ನು ಹಿಂಬಾಲಿಸಬೇಕು? ಕೆಲವು ಸತಿ ದೇವರ ವಾಕ್ಯವನ್ನು ಸಾರುವವರು, ಅದ್ಭುತಗಳನ್ನು ಮಾಡುವವರು, ಮಿರಕಲ್ಸ್ ಮಾಡುವವರು, ಅವರೆಲ್ಲರೂ ದೇವರ ವಾಕ್ಯ ಸಾರುವವರ ಹಿಂದೆ ಓಡಬಾರ್ದು, ದೇವರ ಮಿರಕಲ್ ಮಾಡುವವರ ಹಿಂದೆ ಓಡಬಾರ್ದು. ಅದು ನಾನು ಮತ್ತೆ ನೀವು ಆರಾಧಿಸಬೇಕಾದದ್ದು ಯಾರನ್ನು? ತ್ರಯೇಕ ದೇವರನ್ನು, ಯೇಸು ಸ್ವಾಮಿಯನ್ನು, ಯೇಸು ಎಲ್ಲ ಅವರ ಮುಖಾಂತರ ಮಾಡುವುದು. ಸೊ ಈಗ ಇಸ್ರೇಲ್ ಜನಾಂಗದವರಿಗೆ ಅವರು ಇಸ್ರೇಲ್ ಜನಾಂಗದವರು ಕೂಡ ಅವರೊಟ್ಟಿಗೆ ಯಾರಿದ್ರು? ದೇವರಿದ್ದರು. ದೇವರನ್ನು ಆಶ್ರಯಿಸಿ ನಡೆದ್ರು, ದೇವರನ್ನೇ ಆರಾಧಿಸಿದ್ರು. ಮೋಶೆ ದೇವರಲ್ಲಿ ಬೇಡಲಿಕ್ಕೆ ಹೋದಾಗ ಅವರಿಗೆ ಬಿಡುಗಡೆ ಕೊಡ್ಲಿಕ್ಕೆ ಯಾರನ್ನು ಆರಾಧಿಸಿ ನೋಡಿದ್ರು? ಅವರು ಯಾರನ್ನು ಆರಾಧಿಸಿದ್ರು? ಪ್ರತಿಮೆ ಮಾಡಿದ್ರು. ಅದಕ್ಕೋಸ್ಕರ ನಮಗೆ ಯಾರು ಕಾಣುವವರನ್ನಲ್ಲ, ಕಾಣದವರ ನಮಗೆ ಕಾಣದವರ ದೇವರ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಯೇಸು ಬಂದ ಮೇಲೆ ನಮಗೆ ಯೇಸು ಬಂದು ನಾನೇ ಅವರು ಎಂದು ಹೇಳಿದ್ದಾರೆ. ನಾನೇ ಯಾರು ಎಂದು ಹೇಳಿದ್ದಾರೆ? ಇರುವವನು ಇರುವಾತನು ನಾನೇ ಎಂದು ಹೇಳಿದ್ದಾರೆ. ಯೇಸು ಬರುವ ಮುಂಚೆ ದೇವರು ಕಾಣಲಿಕ್ಕೆ ಸಿಗಲಿಲ್ಲ. ಅದು ಯೇಸು ನನಗೆ ಬಂದ ಮೇಲೆ ನನಗೋಸ್ಕರ ನಿಮಗೋಸ್ಕರ ಪ್ರಾಣ ಕೊಟ್ಟವನು ಅವರೇ ಎಂದು ಹೇಳಿ ಈಗ ನಮಗೆ ಮನದಟ್ಟಾಗಿದೆ. ಈಗ ಯಾರು ಹಿಂದೆ ಓಡಬೇಕೆಂದಿಲ್ಲ. ಯಾರು ಬೋಧಕರು ಇದ್ದಿರ್ಬೋದು, ಅದ್ಭುತಗಳು ಮಾಡಬಹುದು, ನಾನು ಮತ್ತೆ ನೀವು ಆರಾಧಿಸಬೇಕಾದ ಯೇಸುವನ್ನೇ. ಸೊ ಇದನ್ನು ನಾನು ಮನದಟ್ಟ ಮಾಡಿ ಲಾಕಾರವು ನಾನೇ, ಆದಿಯು ಅಂತ್ಯು ನಾನೇ, ಆರಂಭವು ಸಮಾಪ್ತಿಯು ನಾನೇ. ಸೊ ಇದನ್ನು ನಾವು ಅರಿತದಾಗೆ ಆದಿಯಲ್ಲಿ ಯೋಹಾನ 1:1 ಕೂಡ ನಾವು ಓದಿದ್ದೇವೆ. ಇದನ್ನು ನಾವು ಪುನಃ ಹೇಳಲಿಕ್ಕೆ ಹೋಗುದಿಲ್ಲ. ಅದು ಯೋಹಾನ 1:1 ಕೂಡ ನಾವು ಆ ಫಸ್ಟ್ ಅಧ್ಯಾಯ ಯೋಹಾನದ ಗ್ರಂಥದಲ್ಲಿ ಓದ್ತಾ ಇದ್ದೇವೆ. ಅದಕ್ಕೋಸ್ಕರ ನಮಗೆ ಇದರ ಅರಿವಾಗಿದೆ. ನಾವು ಆರಾಧಿಸತಕ್ಕದ್ದು ಯೇಸುವನ್ನು ಮಾತ್ರ. ಯೇಸುವಿನಿಂದಲೇ ನಮಗೆ ಮುಕ್ತಿ, ಯೇಸುವಿನಿಂದಲೇ ನಮಗೆ ಎಲ್ಲ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಅದನ್ನು ಅರ್ಥೈಸಿ ಜೀವಿಸಬೇಕು. ಮತ್ತು ನಾವು ಅಶುದ್ಧತೆಯಿಂದ ಯಾಕೆ ಅಕ್ರಮವನ್ನು ಮುಂದುವರಿಸಲಿ, ಅಶುದ್ಧಿಯಲ್ಲಿ ಮುಂದುವರಿಯಲಿ, ಸಜ್ಜನನ್ನು ತನ್ನ ಸನ್ನದ್ಧತೆ ನಿರತನಾಗಲಿ, ಪವಿತ್ರನು ಪವಿತ್ರ ಮುಚ್ಚಲಿ. ಯಾಕೆಂತ ಹೇಳಿದ್ರೆ ಏನು ಒಳ್ಳೆಯ ಕೆಲಸಗಳನ್ನು ಮಾಡಿದ ಅವರು ಅದನ್ನು ಕಂಟಿನ್ಯೂಸ್ ಮಾಡಲಿ. ಅಶುದ್ಧತೆಯಿಂದ ನಮಗೆ ರಕ್ಷಣೆ ಸಿಗುವುದಿಲ್ಲ. ಆ ಅಶುದ್ಧದಿಂದ ನಾವು ಪವಿತ್ರನಾಗಿದ್ದೇವೆ. ಯಾಕೆಂದ್ರೆ ನಮಗೆ 14ನೇ ವಾಕ್ಯ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರವಾಗಿಟ್ಟುಕೊಂಡವರು ಭಾಗ್ಯವಂತರು, ಜೀವವೃಕ್ಷದ ಫಲವನ್ನು ಸವಿಯುವ ಹಕ್ಕು ಅವರಿಗಿರುತ್ತದೆ. ಹೆಬ್ಬಾಗಿಲ ಮೂಲಕ ಅವರು ಆ ನಗರವನ್ನು ಸೇರುವರು. ಸೊ ನಮ್ಮ ನಿಲುವಂಗಿಗಳನ್ನು ನಮಗೆ ಶುಭ್ರವಾದ ಅವರ ರಕ್ತದಿಂದಲೇ ನಾವು ತೊಳೆದಾಕಿದ್ದೇವೆ. ನಾವು ಪಾಪವನ್ನು ತ್ಯಜಿಸಿ ನಾವು ಪಶ್ಚಾತ್ತಾಪ ಪಟ್ಟಾಗ ಯೇಸುವಿನ ರಕ್ತದಿಂದ ನಾವು ಶುದ್ಧವಾಗಿದ್ದೇವೆ. ಪುನಃ ಅಶುದ್ಧತೆಗೆ ಹೋಗಬಾರ್ದೆಂದೇಳಿ ಯೇಸುವನ್ನೇ ನಮ್ಮ ರಕ್ಷಕ, ಅವರಿಂದಲೇ ನಮ್ಮ ಮುಕ್ತಿ. ಸೊ ಅವರು ಪುನರಾಗಮಕ್ಕೋಸ್ಕರ ನಾವು ಸದಾ ತಯಾರಾಗಬೇಕು. ಸೊ ಅವರ ಮುಖಾಂತರೇ, ಯಾಕೆಂದರೆ ಅವರು ಹೇಳಿದ್ದಾರೆ, ನಾನೇ ಇದನ್ನು ವಿವರಿಸಿದ್ದೇವೆ. ಅರ್ಸನ್ ಬ್ರದರ್ ವಿವರಿಸಿದ ವಿಷಯ ಹೆಬ್ಬಾಗಿಲಿನ ಮೂಲಕ ಅವರ ಮುಖಾಂತರ
ಯೋಹನ್ನ 14:6 ನಾನೇ ದಾರಿ, ನಾನೇ 14:6 ಏನು ಹೇಳ್ತದೆ ಯೋಹನ್ನ? ನಾನೇ ದಾರಿ. ಆ ಸ್ವರ್ಗಕ್ಕೆ ದಾರಿ, ಆ ನಿತ್ಯ ಜೀವಕ್ಕೆ ದಾರಿ ಯಾವುದು? ಯೇಸುವಿನ ಮುಖಾಂತರವೇ. ಅವರ ಮುಖಾಂತರ ನಾವು ಹೋಗಬೇಕು, ಆ ನಿತ್ಯ ಜೀವವನ್ನು ಹೊಂದಬೇಕು. ನಾನೇ ದಾರಿ, ನಾನೇ ಸತ್ಯ, ನಾನೇ ಜೀವ. ಸೊ ಮಾರ್ಗ. ನಮಗೆ ಜೀವ ಸಿಗುವುದು ಅವರಿಂದಲೇ. ನಮಗೆ ಅವರು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಸ್ವರ್ಗಕ್ಕೆ ದಾರಿ ಯಾವ? ಶಿಲುಬೆಯ ದಾರಿ, ಕಷ್ಟದ ದಾರಿ, ಮತ್ತು ಕ್ಷಮೆಯ ದಾರಿ. ಆ ದಾರಿಯಲ್ಲಿ, ಆ ಯೇಸು ತೋರಿದ ದಾರಿಯಲ್ಲಿ ನಾವು ನಡೆದರೆ ನಾವು ಕೂಡ ಸದಾ ಇದನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸೋದು. ಅದಕ್ಕೋಸ್ಕರ ಅಲ್ಲಿ ಯಾರು ಪ್ರವೇಶಿಸಿಲ್ಲ ಮತ್ತೆ ನಾವು ನೋಡ್ತಾ ಇದ್ದೇವೆ. 15 ವಾಕ್ಯ. ಆದರೆ ಶೂನಕ ಸಮಾನರು, ಮಾಟ ಮಂತ್ರಗಾರರು, ಕಾಮುಕರು, ಕೊಲೆಗಾರರು, ವಿಗ್ರಹಾರಾಧಕರು, ಅಸತ್ಯವಾದಿಗಳು ನಗರ ಹೊರಗೆ ಬಿದ್ದಿರುವರು. ಯಾರೆಲ್ಲ ಅಲ್ಲಿ ಶುನಕ ಸಮಾನರು ಎಂದ್ರೆ? ಶುನಕ ಎಂದ್ರೆ ನಾಯಿಗಳು ಎಂದ್ರೆ ಇಲ್ಲಿ ಕೆಟ್ಟ ಪ್ರವಾದಿಗಳು ಎಂದ್ರೆ ಸ್ವಾರ್ಥದಿಂದ ಪ್ರವಚನ ಮಾಡುವವರು. ಇದೆಲ್ಲ ಅವರಿಗೆ ನಾಯಿಗಳೆಂದು ಇಲ್ಲಿ ಶುನಕ ಸಮಾನರು ಎಂದ. ಮಾಟ ಮಂತ್ರ, ಕಾಮುಕರು, ಕೊಲೆಗಾರರು, ವಿಗ್ರಹ ಅಸತ್ಯವಾದಿಗಳು ನಗರದ ಹೊರಕ್ಕೆ ಬಿದ್ದವರು. ಸೊ ನಮಗೆ ಜಡ್ಜ್ಮೆಂಟ್ ಇದೆ. ಇದೆಲ್ಲ ಜಡ್ಜ್ಮೆಂಟ್ ಯಾರಿಗೆ? ಸೊ ಅದೆಲ್ಲ ಸ್ವರ್ಗ ಲೋಕಕ್ಕೆ, ಈ ನಿತ್ಯ ಜೀವಕ್ಕೆ ಪ್ರವೇಶಿಸೋದು. ಅದಕ್ಕೆ ಯೇಸು ಬರುವುದು, ಪುನರಾಗಮ ಮಾಡಲಿಕ್ಕೆ ಇನ್ನೊಂದು ಸರಿ ಬರುವುದು ಯಾವುದಕ್ಕೆ? ಇದನ್ನು ನಾವು ಸರಿಯಾಗಿ ಓದ್ತಾ ಇದ್ದೇವೆ. ಯಾರೆಲ್ಲ ಅಲ್ಲಿ ಪ್ರವೇಶಿಸೋದು? ಅಸತ್ಯವಾದಿಗಳು, ಮಾಟ ಮಂತ್ರಗಾರರು, ಕಾಮುಕರು, ವಿಗ್ರಹಾರಾಧಕರು, ಮತ್ತೆ ಕೊಲೆಗಾರರು, ಮತ್ತೆ ಸ್ವಾರ್ಥವಾಗಿ ಅವರ ಹೊಟ್ಟೆಗೋಸ್ಕರ ಪ್ರವಾದ ಮಾಡುವವರು. ಸ್ವಾರ್ಥ ಮತ್ತೆ ಯೇಸುವಿನ ಸತ್ಯವನ್ನು ಪ್ರವಾದನೆ ಮಾಡದೆ ನಮಗೆ ಬೇಕಾದ ಕೆಲವು ಸರ್ತಿ ಪ್ರಾಸ್ಪರಿಟಿ ಗಾಸ್ಪಲ್ ಏನು ಹೇಳ್ತಾರೆ, ನಮಗೆ ಎಲ್ಲ ಒಳ್ಳೆಯದೇ ಇದೆ, ಕಷ್ಟ ಇಲ್ಲ, ಅದೆಲ್ಲ ಇನ್ನೆಂದು ಪ್ರವಾದನೆ ಮಾಡುದು. ಕಾಲಕ್ಕೆ ತಕ್ಕ ಕೋಲ ಕಟ್ಟುವುದು ಎಂದೇಳಿ ಜನರಿಗೆ ಮಂಕುಗೊಳಿಸುವ ಕೆಲವರು ಪ್ರವಾದಿಗಳು ಅವರೆಲ್ಲ ಇದ್ದಾರೆ. ಇದಕ್ಕೆಲ್ಲ ಶುನಕಗಳೆಂದು ಇಲ್ಲಿ ಅರ್ಥೈಸಬೇಕು. ಅದಕ್ಕೋಸ್ಕರ ಈ ಸಂತ ಪೌಲನು ಕೂಡ ಅದನ್ನು ವಿವರಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇಂಥವರಿಗೆ ನಾವು ಕಿವಿಗೊಡದೆ ಸರಿಯಾದ ದಾರಿಯಲ್ಲಿ, ಯೇಸುವೆ ನಮ್ಮ ರಕ್ಷಕ, ಯೇಸುವಿನಿಂದಲೇ ಮುಖ, ಅವರು ಈ ಪುನರಾಗಮನ ಆಗುವಾಗ ಇದನ್ನು ನಾವು ಮತ್ತೇನ ಶುಭ ಸಂದೇಶದಲ್ಲಿ ಓದ್ತಾ ಇದೆ. ಯೇಸುವಿನ ಪುನರಾಗಮನಗೋಸ್ಕರ ಹೇಗೆಲ್ಲ ಆಗ್ತದೆ ಅಂತೇಳಿ ನಾವು ಒಂದು ಪ್ರಾಮಾಣಿಕ ಮೇಸ್ತ್ರಿ ಹೇಗೆ ಇರ್ತಾನೆ ಅಂತೇಳಿ ನಾವು 24ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವೆ. 24:45-50 ಪ್ರಾಮಾಣಿಕ ಮೇಸ್ತ್ರಿ ಹೇಗಿರ್ತಾನೆ. ಇನ್ನೊಂದು 10 ಮಂದಿ ಕನ್ಯೆಯರು, ಅದು ನಾವು ಸಾಮರ್ಥ್ಯವನ್ನು ನಾವು ಓದಿದ್ದೇವೆ. ನಾನು ಈಗ ವಿವರಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದು 25ನೇ ಅಧ್ಯಾಯದಲ್ಲಿ 1-13 ನಾವು ನೋಡ್ತಾ ಇದ್ದೇವೆ. 20ನೇ ಅಧ್ಯಾಯ ಮತ್ತೆಯ 25, 1-13. ಮತ್ತೆ ಇನ್ನೊಂದು ತಾಲೆಂತು 20ನೇ ಅಧ್ಯಾಯದಲ್ಲಿ 14-30. ಮತ್ತೆ ಇನ್ನೊಂದು ಯೇಸು ಬರುವಾಗ ಹೇಗೆ ಅವರು ನಮ್ಮನ್ನು ವಿಚಾರಣೆ ಮಾಡ್ತಾರೆ ಅಂತೇಳಿ ಅವರ ಪುನರಾಗಮನಾಗ ಇದೊಂದು ಸ್ವಲ್ಪ ಬೇಕಾದರೆ ಓದೋಣ. ಮತ್ತೆಯನ ಶುಭ ಸಂದೇಶ 25ನೇ ಅಧ್ಯಾಯ 31-46. ಅದರಲ್ಲಿ 40 ಓದಿದ್ರೆ ಸಾಕು, ಜಾಸ್ತಿ ಓದಲಿಕ್ಕೆ ಹೋಗೋದು ಬೇಡ. 25ನೇ ಅಧ್ಯಾಯ ಮತ್ತೆ 25 25 ಅಲ್ಲಿ 31-46 ಇದೆ. 40 ಓದಿದ್ರೆ ಸಾಕು. ನರಪುತ್ರನು ತನ್ನ ಮಹಿಮೆ ಸಮಸ್ತ ದೇವದೂತ ಸಮೇತ ಬರುವಾಗ ತನ್ನ ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನನಾಗಿರುವುದು. ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳು ಆಡುಗಳಿಂದ ಬೇರ್ಪಡಿಸುವಂತೆ ಎಲ್ಲ ಓದೋದು ಬೇಡ. 40ನೇ ವಾಕ್ಯ. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದ್ದೀರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವನು.
ಮುಂದೆ ಅನಂತರ ಅನಂತರ ಆತನು ತನ್ನ ಎಡಗಡೆಯಲ್ಲಿರುವವರನ್ನು ನೋಡಿ, ಶಾಪಗ್ರಸ್ತರೇ, ನನ್ನಿಂದ ತೊಲಗಿರಿ, ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಆಹಾರದ ಬೆಂಕಿಗೆ ಬೀಳಿರಿ. ಏಕೆಂದರೆ ನಾನು ಹಸಿದಿದ್ದೆ, ನೀವು ಆಹಾರ ಕೊಡಲಿಲ್ಲ, ಬಾಯಾರಿದ್ದೆ, ಕುಡಿಯಲು ಕೊಡಲಿಲ್ಲ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ನೀಡಲಿಲ್ಲ, ಬಟ್ಟೆ ಬರಿಯಿಲ್ಲದೆ ಇದ್ದೆ, ನನಗೆ ಉಡಲು ಕೊಡಲಿಲ್ಲ, ರೋಗಿಯಾಗಿದ್ದೆ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಲಿಲ್ಲ ಎಂದು ಹೇಳುವನು. ಕಡೆ ಅದಕ್ಕೆ ವಾಕ್ಯ 46. ಹೀಗೆ ದುರ್ಜನರು ನಿತ್ಯ ಶಿಕ್ಷೆಗೂ ಆ ಸಜ್ಜನರು ನಿತ್ಯ ಜೀವಕ್ಕೂ ಹೋಗುವರು ಎಂದು ಹೇಳಿದರು ಸ್ವಾಮಿ. ಸೊ ಇಲ್ಲಿ ಕಡೆ ಜಡ್ಜ್ಮೆಂಟ್ ಹೇಗೆ ಇರ್ತದೆ ಅಂತೇಳಿ, ಯಾಕೆ ದೇವರ ಮುಂದೆ ನಮಗೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಆ ಕಡೆಯ ತೀರ್ಪು ಬರುವಾಗ, ಯೇಸು ಪುನರಾಗಮನ ಆಗುವಾಗ ಅವರ ಮುಂದೆ ನಾವು ಎಲ್ಲ ಏನಾಗಿದ್ದೇವೆ ಅವರ ಮುಂದೆ ಏನು ಇದ್ದದ್ದು ಪ್ರಕಾರ ಅವರು ಅವರು ಸತ್ಯ, ಅವರ ಮುಂದೆ ನಾವು ನೆವನ ಕೊಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಮಾಡಿದ್ರಿಂದ ಹೀಗೆ ಮಾಡಿದೆ, ಅದು ಅವರಿಗೆ ಎಲ್ಲವೂ ಗೊತ್ತಿದೆ. ನಮ್ಮ ಮನಸ್ಸು, ನಾನು ಏನು ಮಾಡ್ತೇನೆ, ನಾನು ಎದ್ದಿದ್ದೇನೋ, ಈಗ ಏನು ಮಾಡ್ತೇನೋ, ಓದ್ತೇನೋ, ಬಿತ್ತಿದ್ದೇನೋ, ಊಟ ಮಾಡ್ತೇನೋ, ಎಲ್ಲವೂ ನನ್ನ ಜೀವನ ಎಲ್ಲವೂ ಅವರಿಗೆ ತಿಳಿದಿದೆ. ಅವರ ತಿಳುವಳಿಕೆ ಇಲ್ಲದೆ ಯಾವುದೂ ಇಲ್ಲ. ಯಾಕೆ ಅವರ ಪುನರಾಗಮನ ಆಗುವಾಗ ಅವರು ಮೊದಲು ಬಂದದವರು ನನಗೋಸ್ಕರ ಯಾವ್ದಕ್ಕೋಸ್ಕರ, ನಮ್ಮನ್ನು ರಕ್ಷಣೆ ಕೊಡಲಿಕ್ಕೆ, ನಮಗೋಸ್ಕರ ಜೀವ ಕೊಡಲಿಕ್ಕೆ, ಅದನ್ನೆಲ್ಲ ಕೊಟ್ಟು ಎಲ್ಲವೂ ತೀರಿಸಿ ಪೂರ್ಣ ಮಾಡಿಸಿ, ಈಗ ಪುನರಾಗಮನ ಆಗುವಾಗ ನಮ್ಮನ್ನು ಅವರು ಈಗ ಅವರ ಪುನರಾಗಮನ ಆಗುವಾಗ ನಮ್ಮ ತೀರ್ಪು ಆಗ್ತದೆ. ತೀರ್ಪಿಗೋಸ್ಕರ ಅವರು ಬರ್ತಾರೆ. ಆ ತೀರ್ಪು ನ್ಯಾಯಬದ್ಧವಾದದ್ದು. ಅದಕ್ಕೋಸ್ಕರ ಇಲ್ಲಿ ಸರಿಯಾಗಿ ಹೇಳ್ತಾರೆ, ಶುನಕ ಸಮಾನರು, ಮಾಟ ಮಂತ್ರಕರು, ಕಾಮಕರು, ಕೊಲೆಗಾರರು, ವಿಗ್ರಹರು, ಅಸತ್ಯವಾದಿಗಳು ನಗರ ಹೊರಗೆ ಬಿದ್ದುವರು. ಸೊ ತೊಲಗಿರಿ ಎಂದು ಹೇಳ್ತಾರೆ. ಸೊ ಎಡಬಡಿಯಲ್ಲಿ ಇದುವರೆಗೆ, ಬಲಬದಿಯವರಿಗೆ ನಮಗೆ ನಿತ್ಯ ಜೀವವನ್ನು ಕೊಡ್ತಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಅವರು ಸರಿಯಾಗಿ ತೀರ್ಪು ಕೊಡುವವರಾಗಿದ್ದಾರೆ. ಅವರ ಮತ್ತೆ ಅಲ್ಲಿ ಹೇಳಿದ ಹಾಗೆ ಅವರು ಯುಗಾಂತರಕ್ಕೂ ರಾಜ್ಯವಾಳರು, ನಿತ್ಯ ಜೀವನವನ್ನು ಹೊಂದಿದವರಿಗೆ ಇದೆಲ್ಲ ಸಿಗುವುದು. ಸೊ ಇದನ್ನು ಎಲ್ಲ ನಾವು ಅರ್ಥೈಸಿ ನಮ್ಮ ಪ್ರತಿಯೊಂದು ಗಳಿಗೆಯಲ್ಲಿ ನಾವು ಈ ಎಲ್ಲ ಸಾಮರ್ಥ್ಯಗಳು ಮತ್ತು ಅವರ ಎರಡನೇ ಗಳಿಗೆ ಅವರು ಯೇಸು ಸ್ವಾಮಿ ಹೇಳಲಿಲ್ಲ. ಅದಕ್ಕೋಸ್ಕರ ನಾವು ಸದಾ ಸಿದ್ಧರಾಗಬೇಕು. ನಮ್ಮ ಜೀವನ ಈ ಪ್ರತಿಯೊಂದು ಗಳಿಗೆಯಲ್ಲಿ ನಾವು ಇದಕ್ಕೆ ಸಿದ್ಧರಾಗಬೇಕು. ಮತ್ತು ಇದನ್ನು ನಾವು ಅರ್ಥೈಸಿ ಜೀವಿಸಿದ್ರೆ ಮಾತ್ರ ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ. ಮುಂದೆ ಓದಿ. ಈಗ ಮುಕ್ತಾಯ. ಯೇಸು ಎಂಬ ನಾನೇ ನನ್ನ ಸಭೆಗಳೇ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ಬಗ್ಗೆ ನಿಮಗೆ ಸಾಕ್ಷಿ ನೀಡಲೆಂದು ನನ್ನ ದೂತನ್ನು ಕಳುಹಿಸಿದ್ದೇನೆ. ನಾನು ದಾವೀದ ಕುಲಪುತ್ರ, ಅದೇ ವಂಶದ ಕುಡಿ, ಉದಯ ಕಾಲದ ಉಜ್ವಲ ನಕ್ಷತ್ರ, ದೇವರಾತ್ಮ ಹಾಗೂ ದಾವೀದ ಕುಲದ ಕುಲಪುತ್ರ ಯಾರು? ಯೇಸು ಸ್ವಾಮಿ. ಸೊ ದಾವೀದ ಅವನು ಬಾರ್ತಿಮೇಯ ಕೂಡ ಹೇಳ್ತಾನೆ. ಬಾರ್ತಿಮೇಯ ಕಣ್ಣು ಕಾಣದಿದ್ದರೂ ಕೂಡ ಏನು ಹೇಳ್ತಾನೆ? ದಾವೀದ ಕುಲಪುತ್ರ ನಮ್ಮ ಮೇಲೆ ಕರುಣೆ ತೋರಿ ಅಂತ ಹೇಳ್ತಾನೆ. ಅವನಿಗೆ ಕಣ್ಣು ಕಾಣ್ತಿರ್ಲಿಲ್ಲ, ಆದ್ರೆ ಮೆಸ್ಸಯನನ್ನು ಕಾಯ್ತಾ ಇದ್ರು ಇಡೀ ಇಸ್ರಾಯೇಲ್ ಕೊಂಡ. ಆದ್ರೆ ಕಣ್ಣು ಕಾಣದವನು ಕೂಡ ದಾವೀದ ಕುಲಪುತ್ರನೆಂದು ಹೇಳ್ತಾರೆ. ಆದ್ರೆ ದಾವೀದ ಕುಲಪುತ್ರದಲ್ಲಿ ಯೇಸು ಬರ್ತಾರೆ, ಲೋಕೋದ್ಧಾರಕ್ಕೆ ಬರ್ತಾರೆ, ಮೆಸ್ಸಯ ಬರ್ತಾನೆ ಎಂದು ಹೇಳಿದ್ದು ಅದು ಇಲ್ಲಿ ಕೂಡ ನಾವು ಈಗ ಕಡೆಯತನ ದಾವೀದ ಕುಲಪುತ್ರ, ಔಷಧ ಕುಡಿ, ಉದಯ ಕಾಲದ ಉಜ್ವಲ ನಕ್ಷತ್ರ, ಸೊ ಮಾರ್ನಿಂಗ್ ಸ್ಟಾರ್. ಸೊ ಈ ಮಾರ್ನಿಂಗ್ ಸ್ಟಾರ್ ಯೇಸು ಆಗಿದ್ದಾರೆ. ನಮ್ಮನ್ನು ಸದಾ ಸರಿಯಾದ ದಾರಿಯಲ್ಲಿ ನಡೆಸುವವರು ಅವರಾಗಿದ್ದಾರೆ. ಅವರನ್ನೇ ನಾವು ಈ ಸಂಗತಿಗಳನ್ನು ಹೇಳಬೇಕು. ಅದಕ್ಕೋಸ್ಕರ ನಾವು ಸಾಕ್ಷಿಯಾಗಿ ಜೀವಿಸಬೇಕು. ಯೇಸು ನಾನು ಸಭೆಗಳ ಪ್ರಯೋಜನ ಈ ಸಂಗತಿಗಳು ಈ ಸಭೆಗಳಲ್ಲಿ ಪ್ರತಿಯೊಂದು ಚರ್ಚ್ನಲ್ಲಿ ವಿಚಾರಣೆಯಲ್ಲಿ ಈ ಯೇಸುವೆ ನಾನು ಸಾಕ್ಷಿಗಳಾಗಿ ಜೀವಿಸಬೇಕು. ಮತ್ತು ನಾವು ಈ ಸಾಕ್ಷಿಗಳಾಗಿ ಎಲ್ಲರ ಪ್ರಯೋಜನಗೋಸ್ಕರ ಹೇಳಬೇಕು. ಇವರೇ ನಮ್ಮ ರಕ್ಷಕರು, ಇವರೇ ದಾವೀದ ಕುಲಪುತ್ರ ಮತ್ತೆ ಎಂದು ಹೇಳಿ ಅವರೇ ನಮಗೆ ಸರಿಯಾದ ದಾರಿಯಲ್ಲಿ
ನಡೆಯೋರು. ಯಾಕೆಂದ್ರೆ ಅವರು ಮೊದಲು ಹೇಳಿದ್ದಾರೆ, ನಾನೇ ಜಗಜ್ಯೋತಿ, ಹೌದು. ಜಗಜ್ಯೋತಿ ಎಂದು ಹೇಳಿದ್ದಾರೆ. ಅವರ ದಾರಿಯಲ್ಲಿ, ಅವರು ತೋರಿದ ದಾರಿಯಲ್ಲಿ ನಾವು ನಡೆಯಬೇಕು. ಮತ್ತೆ 17ನೇ ವಾಕ್ಯ, ದೇವರು ದೇವರಾತ್ಮ ಹಾಗೂ ಮಧುವಣಗಿತ್ತಿ ಬಾ ಎಂದು ಆಹ್ವಾನಿಸುತ್ತಾರೆ. ಇದನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬನು ಬಾ ಎಂದು ಹೇಳಲಿ. ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಉಚಿತವಾಗಿ ಪಡೆಯಲಿ. ಹಾ, ದೇವರಾತ್ಮ ಮಧುವನಿಗೆತ್ತಿ, ಅದು ಮೊದಲೇ ದೇವರಾತ್ಮ ಮತ್ತು ಮಧುವನಿಗೆತ್ತಿ ಬಾ ಎಂದು ಆಹ್ವಾನಿಸ್ತಾರೆ. ಸೊ ನಾವು ಮಧುವನಿಗೆತ್ತಿ ಎಂದು ಹೇಳಿದರೆ ದೇವರ ನಮಗೆ ಆಹ್ವಾನ ಸಿಕ್ಕಿದೆ. ಆಹ್ವಾನ ಸಿಕ್ಕಿದೆ ಯಾವುದಕ್ಕೆ? ಮದುವೆ ಔತಣಕ್ಕೆ. ಆ ಮದುವೆ ಔತಣ ನಾವು ಮತೇನ ಶುಭ ಸಂದೇಶದಲ್ಲಿ ನಾವು ಓದಿದ್ದೇವೆ. ಎಲ್ಲರಿಗೆ ಔತಣ, ಈ ಮದುವೆ ಔತಣಕ್ಕೆ ಸಿಕ್ಕಿದೆ. ಈ ಮದುವೆ ಔತಣ ಯಾವುದು? ಇಲ್ಲಿ ನಮಗೆ ಯುಕರಿಸ್ಟ್, ಹೋಲಿ ಸ್ಯಾಕ್ರಿಫೈಸ್, ಹೋಲಿ ಮಾಸ್, ಅದರಲ್ಲಿ ಎಲ್ಲರಿಗೆ ಆಹ್ವಾನ ಸಿಕ್ಕಿದೆ. ಅಲ್ಲಿ ಯಾರ ಮಾಂಸವನ್ನು ನಾವು ತಿಂತೇವೆ? ಯಾರ ಮಾಂಸವನ್ನು? ಯೇಸುವಿನ ಶರೀರ ರಕ್ತವನ್ನು ತಿಂತೇವೆ. ಅದಕ್ಕೆ ನಮಗೆ ಔತಣ ಹಾಗೆ ಆಹ್ವಾನ ಸಿಕ್ಕಿದೆ. ಅದು ನಾವು ಸರಿಯಾಗಿ ಪವಿತ್ರತೆಯಲ್ಲಿ ನಾವು ಸೇರಿಸಬೇಕು. ಮತ್ತೆ ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಾಲವನ್ನು ಪಡೆಯಲಿ. ಇದನ್ನು ನಾವು ಯೆಶಾಯ 55ನೇ ಅಧ್ಯಾಯದಲ್ಲಿ 1ರಿಂದ ಓದಿದಾಗ ತಿಳಿಸ್ತದೆ. 55 ಯೆಶಾಯನ ಗ್ರಂಥ 55ನೇ ಅಧ್ಯಾಯ 1ರಿಂದ 3 ತನಕ ಓದಿದ್ರೆ ಸಾಕು. 1ರಿಂದ 3 ಸಾಕು. ಎಲೆ ಬಾಯಾರಿದವರೇ, ನೀರಿನ ಬಳಿಗೆ ಬನ್ನಿ. ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ. ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತ ವೆಚ್ಚವೇಕೆ? ಕಿವಿಗೊಡಿ ನನಗೆ, ಒಳಿತನ್ನು ತಿಂದು ಆನಂದ ಪಡಿ, ಆ ಮೃಷ್ಟಾನ್ನವನ್ನುಂಡು. ನನಗೆ ಕಿವಿ ಕೊಡಿ. ಯಾರಿಗೆ ಕಿವಿ ಕೊಡಬೇಕು? ನಾವು ಯೇಸುವಿನ ವಾಕ್ಯಕ್ಕೆ ಕಿವಿ ಕೊಡಬೇಕು. ಯೇಸುವಿಗೆ ಕಿವಿ ಕೊಡಬೇಕು. ನಾವು ಧರ್ಮಾರ್ಥ ಅವ್ರಿಗೆ ನಾವು ಏನು ಪೇಮೆಂಟ್ ಮಾಡ್ಲಿಕ್ಕಿದೆಯಾ? ಧರ್ಮಾರ್ಥ ಸಿಗುವುದು ಎಲ್ಲ ಅವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಜೀವಜಲ ಪವಿತ್ರಾತ್ಮರು ನಮಗೆ ಧರ್ಮಾರ್ಥವಾಗಿ ಅವರು ಕೊಟ್ಟಿದ್ದಾರೆ. ಮತ್ತೆ ಆಹಾರವನ್ನು ನಿತ್ಯ ಜೀವನಕ್ಕೆ ಬೇಕಾದ ಆಹಾರವನ್ನು, ಅವರ ಮಾಂಸವನ್ನು, ಅವರ ರಕ್ತವನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ನಾವು ಅನುದಿನದ ಆಹಾರವನ್ನು ನಮಗೆ ಕೊಡಿ ಎಂದು ನಾವು ಬೇಡ್ತಾ ಇದ್ದೇವೆ, ದಿನಾಲೂ ಬೇಡ್ತಾ ಇದ್ದೇವೆ. ನಮಗೆ ಅನುದಿನದ ಆಹಾರ ಯಾವುದು? ಅವರ ಮಾಂಸ ಮತ್ತು ರಕ್ತ, ಮತ್ತೆ ಅವರ ಪವಿತ್ರ ಜೀವ ಜಲ. ಅದನ್ನು ನಾವು ಸರಿಯಾಗಿ ಅರ್ಥೈಸಿ ನಾವು ಜೀವಿಸಿದ್ರೆ ಮತ್ತೆ ಉಳಿದದೆಲ್ಲವನ್ನು ಸಿಗುವುದು. ಅದನ್ನು ನಾವು ಸರಿಯಾಗಿ, ಅದಕ್ಕೋಸ್ಕರ ಅವರು ಕೂಡ ನಾವು ಉಚಿತವಾಗಿ ಪಡೆಯಬೇಕು. ಅದನ್ನು ಸರಿಯಾದ ದಾರಿಯಲ್ಲಿ ಪಡೆಯಬೇಕಾದ್ರೆ ನಾವು ನಮ್ಮ ಜೀವಕ್ಕೆ ನಾವು ಸರಿಯಾದ ದಾರಿಯಲ್ಲಿ ನಡೆಯಬೇಕು. ಅದನ್ನು ಮುಂದೆ ಓದಿ 18ನೇ ವಾಕ್ಯ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯ ಕೇಳುವ ಪ್ರತಿಯೊಬ್ಬನಿಗೂ ನಾನು ಕೊಡುವ ಎಚ್ಚರಿಕೆ ಇದು. ಯಾವನಾದರೂ ಇವುಗಳಿಗೆ ಏನನ್ನಾದರೂ ಕೂಡಿಸಿದರೂ ದೇವರ ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ವಿಪತ್ತುಗಳು ಬಂದಿರುವಂತೆ ಮಾಡುವುದು. ಯಾವನಾದರೂ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆ ವಾಕ್ಯಗಳನ್ನು ಏನನ್ನಾದರೂ ತೆಗೆದು ಹಾಕಿದರೆ ಈ ಪುಸ್ತಕದಲ್ಲಿ ಜೀವವೃಕ್ಷದಲ್ಲಿಯೂ ಪವಿತ್ರ ನಗರದಲ್ಲಿ ಅವನಿಗೆ ಸಿಗುವ ಪಾಲನ್ನು ದೇವರು ತೆಗೆದು ಬಿಡುವರು. ಇದೆಲ್ಲ 18 ಮತ್ತೆ 19 ಇದನ್ನು ನಾವು ಅರ್ಥೈಸಬೇಕು. ಅದಕ್ಕೋಸ್ಕರ ನಾವು ಡ್ಯೂಟ್ರೋನಮಿ 4:2 ಏನು ಹೇಳ್ತದೆ? ಅಲ್ಲಿ ದೇವರ ಆಜ್ಞೆಗಳು 10 ಆಜ್ಞೆಗಳನ್ನು ಕೊಟ್ಟಾಗ ಆ ಆಜ್ಞೆಗಳು ಮೋಶೆ ಸರಿಯಾಗಿ ವಿವರಣೆ ಹೇಳಿದರು. ಈ 10 ಆಜ್ಞೆಗಳನ್ನು ಯೇಸು ಸ್ವಾಮಿ ಕೂಡ ವಿವರಣೆ ಹೇಳಿದರ ಯೇಸು ಸ್ವಾಮಿ ಹೇಗೆ ನಾವು ದೇವರನ್ನು ಪ್ರೀತಿಸಬೇಕು, ಯಾರನ್ನು ಆರಾಧಿಸಬೇಕು ಹೇಳಿದರೆ ಇಲ್ಲ? ಅದೇ ಈಗ ವಿಮೋಚನ ಕಾಂಡ, ವಿಮೋಚನ ಅಲ್ಲ, ಡಿಟ್ರಾನಮಿ ಅಂತ ಹೇಳಿ ಧರ್ಮೋಪದೇಶ ಕಾಂಡ 4:2 ಏನು ಹೇಳ್ತದೆ? Hallelujah, ಯೇಸು
ನಿಮ್ಮ ದೇವರ ಸರ್ವೇಶ್ವರ ಕೊಟ್ಟ ಆಜ್ಞೆಗಳನ್ನು ನಾನು ಹ್ಮ್. ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಆಜ್ಞೆಗಳು ನೀವು ಕೈಗೊಳ್ಳಲೇಬೇಕು ಹೊರತು ಅವುಗಳು ಏನು ಕೂಡಿಸಬಾರದು, ಅವುಗಳಿಂದ ಏನು ತೆಗೆದು ಬಿಡಬಾರದು. ಹ್ಮ್. ಅದಕ್ಕೆ ಯಾವುದನ್ನು ಕುಡಿಸಬಾರ್ದು, ಯಾವುದನ್ನು ತೆಗೆದುಕೊಳ್ಬಾರ್ದು. ಈ ದಶ ಆಜ್ಞೆಗಳನ್ನು ದೇವರು ಕೊಟ್ಟದ್ದು, ಮೋಶೆ ಮುಖಾಂತರ ಕೊಟ್ಟದ್ದು. ಯೇಸು ಬಂದು ಏನು ಹೇಳ್ತಾರೆ ಈ ದಶ ಆಜ್ಞೆಗಳ ವಿಷಯದಲ್ಲಿ? ಏನು ಹೇಳ್ತಾರೆ? ಅವ್ರು ಎರಡು ಆಜ್ಞೆ ಮಾಡ್ತಾರದ್ದು. ಹಾ, 2 ಆಜ್ಞೆ ಮಾಡಿ ಏನದು? ಮತ್ತೆಯ 22 ಕಾಣ್ತದೆ, 22, 37, 38 ಓದಿ. ಉಪಸ್ಥೆ ಓದಿ. ಮತ್ತೆ 22, 37, 37, 38. ಸಿಗ್ಲಿಲ್ವಾ? ಪ್ರಮುಖ ಕಟ್ಟಳೆ. 22 37, ನಿನ್ನ ಸರ್ವೇಶ್ವರನಾದ ದೇವರನ್ನು ಸರ್ವೇಶ್ವರನಾದ ದೇವರನ್ನು ನಿನ್ನ ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಹಾ, ಇದೇ ಇದೇ ಪ್ರಮುಖ ಮತ್ತು ಪ್ರಥಮ ಆಜ್ಞೆ. ಇದಕ್ಕೆ ಸರಿ ಹೊಂದುವ ಎರಡನೇ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಗಳು ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ 2 ಆಜ್ಞೆಗಳೇ ಆಧಾರ ಎಂದರು. ಸೊ ಇದನ್ನು 10 ಆಜ್ಞೆಗಳನ್ನು 2 ಆಗಿ ಮಾಡಿ ಯೇಸು ದೇವರನ್ನು ಮತ್ತೆ ನೆರೆಯವರನ್ನು, ನನ್ನನ್ನು ಕೂಡ ಪ್ರೀತಿಸಬೇಕು. ದೇವರನ್ನು, ನನ್ನನ್ನು, ಇತರರನ್ನು. ನನ್ನನ್ನು ಹೇಗೆ ಇತರನ್ನು ಹೇಗೆ ಪ್ರೀತಿಸಬೇಕು? ನನ್ನನ್ನು ಪ್ರೀತಿಸಿದ ಹಾಗೆ. ಸೊ ನನ್ನನ್ನು ಕೂಡ ಪ್ರೀತಿಸದೇ ಇರುವುದಿಲ್ಲ. ದೇವರು ಮತ್ತೆ ಇತರರು ಮತ್ತೆ ನಾನು ಎಲ್ಲವೂ ಸೇರಬೇಕು. ಸೊ ದೇವರು ಪ್ರೀತಿ ಎಂದು ಹೇಳಿದ್ರೆ ಆ ಸಂಪೂರ್ಣ ಪ್ರೀತಿ, ನಿಸ್ವಾರ್ಥ ಪ್ರೀತಿ ನನ್ನಲ್ಲಿ ನಿನ್ನಲ್ಲಿ ಇರಬೇಕು. ಅದನ್ನು ಯೇಸು ಸ್ವಾಮಿಯರು ಸರಿಯಾಗಿ ನಮಗೆ ಅವರ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೇಗೆ ಅವರು ಏನು ಅವರು ಪ್ರವಚನ ಮಾಡಿದಾರೋ ಅದರಿಂದ ನಡೆದಿದ್ದಾರೆ. ಸೊ ಅವರು ನಮಗೋಸ್ಕರ ನಿಮಗೋಸ್ಕರ ಪ್ರಾಣ ಕೊಟ್ಟು ನಮಗೋಸ್ಕರ ಜೀವಿಸಿದ್ದಾರೆ. ಅದು ನಾನು ಕೂಡ ಇದನ್ನು ಅರಿತು ಅದರಂತೆ ಜೀವಿಸಿದ್ರೆ, ಆ ಯೇಸು ನನಗೋಸ್ಕರ ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಅದರಂತೆ ನಾವು ಕೂಡ ಜೀವಿಸಬೇಕೆಂದು ಹೇಳಿ ಇದನ್ನು ಮಾತ್ರ ನಾವು ಬೋಧಿಸಬೇಕು. ಅದರಿಂದ ಬಿಟ್ಟು ಬೇರೆ ಬೋಧಿಸಿದ್ರೆ ಅದು ಕೆಲವು ಸರ್ತಿ ಆಗ ತಾನೇ ಹೇಳಿದೆ, ಪ್ರಾಸ್ಪರಿಟಿ ಗಾಸ್ಪಲ್, ಕಷ್ಟ ಇಲ್ಲ, ಇಲ್ಲ, ಹೇಗೆ ಬೇಕಾದ್ರೆ ನಡೀಬೋದು, ಅವರು ನನಗೋಸ್ಕರ ಜೀವ ಕೊಟ್ಟಿದ್ದಾರೆ, ಹೇಗೆ ಬೇಕಾದ್ರೆ ನಡೀಬೇಕು ಎಂದು ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಹೇಳಿದರೆ, ನಾನು ನಡೆದಂತೆ ದಾರಿಯಲ್ಲಿ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಬೇಕಾದ ವಿಷಯವನ್ನು ನಾವು ಮರೆಯದೆ ಅವರ ದಾರಿಯಲ್ಲಿ ನಡೆಯಬೇಕು. ಅವರ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ, ನೀತಿಯ ದಾರಿಯಲ್ಲಿ, ಪ್ರೀತಿಯ ದಾರಿಯಲ್ಲಿ, ನೆಮ್ಮದಿಯ ದಾರಿಯಲ್ಲಿ, ಮತ್ತೆ ಅವರು ಕೊಟ್ಟ ಕ್ಷಮೆ, ನಾವು ಕೂಡ ಇತರರಿಗೆ ಕ್ಷಮೆ ಕೊಟ್ಟು ಇತರರನ್ನು ಕ್ಷಮಿಸಿ ನಾವು ನಮ್ಮ ಕ್ಷಮೆ ಕೋರಿ ಪಶ್ಚಾತ್ತಾಪಪಟ್ಟು ಅದನ್ನು ಜೀವಿಸಿದ ಇದನ್ನು ನಾವು ಬೋಧಿಸಿಬಿಟ್ಟು ಬೇರೆ ವಿಷಯ ನಾವು ಬೋಧಿಸಬಾರ್ದು. ಸೊ ಪ್ರಾಸ್ಪರಿಟಿ ಗಾಸ್ಪಲ್ ಏನು ಬೇಕಾದರೆ ಮಾಡ್ಬೋದು ಎಂದು ಬೋಧಿಸಬಾರ್ದು. ಅದಕ್ಕೋಸ್ಕರ ಯೇಸು ದಾರಿ ಬೋಧಿಸೋ ದಾರಿಯಲ್ಲಿ ಬೋಧಿಸಿದ್ರೆ ಮಾತ್ರ ನಾವು ಅದನ್ನು ಏನು ಕುಡಿಸ್ತಿಲ್ಲ, ಏನು ಕಳೆದಿಲ್ಲ, ಸರಿಯಾಗಿ ನಾವು ಬೋಧಿಸಬೇಕು. ಅದಕ್ಕೋಸ್ಕರ ಇದನ್ನು ನಾವು ಅರ್ಥೈಸಿ ನಾವು ಜೀವಿಸಬೇಕು. ಮತ್ತೆ ಇದಕ್ಕೆಲ್ಲ ಸಾಕ್ಷಿ ಆಗಿರುವ ಆತನು, ಹೌದು ನಾನು ಬೇಗನೆ ಬರ್ತೇನೆ ಎಂದು ಹೇಳ್ತಾನೆ. ಇದಕ್ಕೆಲ್ಲ ಸಾಕ್ಷಿ ಯಾರು ಹೇಳಿದ್ದು? ಆಗ ತಾನೇ ನಾನು ಹೇಳಿದ್ದೆ 3 ಸರ್ತಿ ನಾನು ಬೇಗನೆ ಬರ್ತೇನೆ ಎಂದು ಹೇಳಿದ್ದು. ಯಾರಿಗೆ ಹೇಳಿದ್ದು? ನಮಗೆ ಎಲ್ಲರಿಗೂ ಹೇಳಿದ್ದಾರೆ. 2000 ವರ್ಷಗಳ ಹಿಂದೆನೇ ಹೇಳಿದ್ದಾರೆ, ನಾನು ಬೇಗನೆ ಬರ್ತೇನೆ. ಸೊ ಯಾವಾಗ ಬರ್ತೇನೆ? ಕಾಲ ಆಗ್ತವಾಗ, ದ ಟೈಮ್ ಸರಿಯಾದ ಸಮಯಕ್ಕೆ ಬರ್ತೇನೆ. ಸೊ ಆ ಟೈಮ್ ಯಾರಿಗೂ ಅವರು ಸೂಚನೆ ಮಾಡೋದಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಏನು ಹೇಳಿದರು? ನಾನು ಯಾವಾಗ ಬರ್ತೇನೆ ಎಂದು ಹೇಳಿದ್ರು? ಅದು ದೇವದೂತರಿಗೂ ಗೊತ್ತಿಲ್ಲ, ಸುತನಿಗೂ ಗೊತ್ತಿಲ್ಲ. ಅದು ಪಿತನಿಗೆ ಮಾತ್ರ ಗೊತ್ತಿಲ್ಲ, ದೇವರಿಗೆ ಮಾತ್ರ ಗೊತ್ತು ಆ ಟೈಮನ್ನು. ಅದನ್ನು ನಾವು ನಿರೀಕ್ಷಿಸುತ್ತ ಬಿಟ್ಟು ಅದಕ್ಕೋಸ್ಕರ ನಮ್ಮನ್ನು ನಾನೇ ಪರಿಶೋಧಿಸಿ ಸರಿಯಾದ ದಾರಿಯಲ್ಲಿ, ಸತ್ಯದ, ಪ್ರೀತಿಯ, ಶಾಂತಿಯ, ನೆಮ್ಮದಿಯ ದಾರಿಯಲ್ಲಿ ಅವರ ಪುನರಾಗಮನ ಕಾಯ್ತಾ ಇರಬೇಕು. ಅದಕ್ಕೋಸ್ಕರ ಇದಕ್ಕೆಲ್ಲ ಸಾಕ್ಷಿಗಳಾಗ್ತಾನೆ, ಹೌದು ನಾನು ಬೇಗನೆ ಬರ್ತೇನೆ ಹೇಳ್ತೇನೆ. ಆಮೇಲೆ ಪ್ರಭು ಯೇಸುವೆ ಸೊ ನಮ್ಮದು ಕಲಿಸುವ, ನೀವು ಬೇಗ ಬನ್ನಿ,
ನೀವು ಬೇಗ ಬನ್ನಿ ಅಂತೇಳಿ ನಾವು ನಮ್ಮ ಪ್ರಾರ್ಥನೆ ಆಗಬೇಕು. ಈಗ ನಾಶವಾಗ್ತದೆ, ಆಗ ನಾಶವಾಗ್ತದೆ, ಅದರಲ್ಲಿ ನಮ್ಮ ಗಮನವಿಟ್ಟು ನಾವು ಜೀವಿಸೋದ ಬದಲು ನಮ್ಮ ಪ್ರಾರ್ಥನೆ ಏನೇ ಆಗಬೇಕು, ನಮ್ಮ ಪ್ರಾರ್ಥನೆ ಏನಾಗಬೇಕು, ಬೇಗನೆ ನೀವು ಬನ್ನಿ, ನೀವು ನಿಮ್ಮ ನಿಮ್ಮ ಆಗಮನಕ್ಕೆ ನಾನು ಕಾಯ್ತಾ ಇದ್ದೇನೆ. ಮತ್ತೆ ಪ್ರಭು ಯೇಸುವಿನ ಕೃಪಾಶೀರ್ವಾದ ಎಲ್ಲರಲ್ಲಿ ಇರಲಿ, ಯಾರ ಆಶೀರ್ವಾದ ಇರಲಿ. ಅದಕ್ಕೋಸ್ಕರ ಈಗ ನಾನು ಕಂಕ್ಲೂಡ್ ಮಾಡ್ತೇನೆ. ಇದು ಎಷ್ಟು ಹೇಳಿದರೂ ಅದು ಮುಗಿಯೋದಿಲ್ಲ. ಅದಕ್ಕೋಸ್ಕರ ನನ್ನ ಮತ್ತೆ ನಿಮ್ಮ ಜೀವನ ಪರ್ಯಂತ ನಾವು ಯೇಸುವಿನ ಆಗಮನಕ್ಕೆ ಕಾಯಬೇಕು. ಅದು ಯೇಸುವಿನ ಆಗಮನ ಯಾವಾಗ ಆಗ್ತದೆ ಅದರ ಮೇಲೆ ಗಮನವಿಡದೆ ನನ್ನ ಮತ್ತೆ ನಿಮ್ಮ ಅಂತ್ಯ ಆಗುವುದು. ಅದಕ್ಕೋಸ್ಕರ ನಾವು ಸದಾ ಕಾಯುತ್ತಾ ಯೇಸುವಿನಲ್ಲಿ ವಿಶ್ವಾಸವಿರಿತ ಜೀವಿತ ನಡೀತು ನಾವು ಜೀವನ ಪರ್ಯಂತ ಯೇಸುವಿನ ಪುನರಾಗಮನಕ್ಕೆ, ಯೇಸುವಿನ ಮತ್ತೆ ಆ ಜಡ್ಜ್ಮೆಂಟಿಗೆ ಸದಾ ಸಿದ್ಧರಾಗಬೇಕು. ಜಡ್ಜ್ಮೆಂಟ್ ಅದು ಇನ್ಪಾರ್ಷಿಯಲ್ ಇರ್ತದೆ. ಅವರು ಎಲ್ಲವನ್ನು ಅರಿತವರಾಗಿದ್ದಾರೆ. ನಾವು ಅವರು ತೋರಿದ ದಾರಿಯಲ್ಲಿ, ಸತ್ಯದ, ನೀತಿಯ, ಪ್ರೀತಿಯ, ಶಾಂತಿಯ, ನೆಮ್ಮದಿಯ ದಾರಿಯಲ್ಲಿ ನಡೆದು ನಾವು ನಿತ್ಯ ಜೀವವನ್ನು ಸೇರೋಣ. ದೇವರಿಗೆ ಸ್ತೋತ್ರವಾಗಲಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ. ಮಾರನಾಥ ಅಂದರೆ ಯೇಸುವೆ ಬನ್ನಿ, ನನ್ನ ಜೀವನದಲ್ಲಿ ಬನ್ನಿ, ನನ್ನ ಕುಟುಂಬದಲ್ಲಿ ಬನ್ನಿ, ನನ್ನ ವಿಚಾರಣೆಯಲ್ಲಿ ಬನ್ನಿ, ನಮ್ಮ ದೇಶದಲ್ಲಿ, ನಮ್ಮ ಇಡೀ ಭೂಲೋಕದಲ್ಲಿ ಬನ್ನಿ. ನಿಮ್ಮ ರಾಜ್ಯ ನೆರವೇರಲಿ. ನಿಮ್ಮ ರಾಜ್ಯ ಪ್ರೀತಿಯ, ನೆಮ್ಮದಿಯ, ಶಾಂತಿಯ ರಾಜಲ್ಲಿ ಸದಾ ನೆರವೇರಲಿ. ಮತ್ತು ನಿಮಗೆ ಸದಾ ಎಲ್ಲರೂ, ಎಲ್ಲ ಜನಾಂಗಗಳು, ಎಲ್ಲ ರಾಷ್ಟ್ರಗಳು ನಿಮ್ಮನ್ನು ಆರಾಧಿಸುವಂತಾಗಲಿ. ನೀವೇ ಸರ್ವಶಕ್ತರು. ನಿಮ್ಮಿಂದಲೇ, ನಿಮ್ಮ ಮುಖಾಂತರವೇ ನಮಗೆ ನಿತ್ಯ ಜೀವವನ್ನು ಹೊಂದಲಿಕ್ಕೆ ಸಾಧ್ಯ. ಯೇಸು ನಾಮಕ್ಕೆ ಜಯವಾಗಲಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ನಮಗೆ ಅವಕಾಶ ಕೊಟ್ಟದ್ದಕ್ಕೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇಂದು ನಮಗೆ ಈ ಒಂದು ಪವಿತ್ರ ಗ್ರಂಥದ ಕೊನೆಯ ಅಧ್ಯಾಯದ ಒಂದು ರೀಕ್ಯಾಪ್ ಅನ್ನ ನಮ್ಮ ಹಿರಿಯ ಸಹೋದರರು ಜೋಕಿಮ್ ಅವರು ಅತ್ಯುತ್ತಮವಾಗಿ ನೀಡಿದ್ದಾರೆ. ಅದರಲ್ಲಿರುವ ಎಲ್ಲ ಮುಖ್ಯಾಂಶಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು, ಯೇಸು ಸ್ವಾಮಿ ಮೊದಲು ಬಂದದ್ದು ನಮಗೆ ರಕ್ಷಣೆ ಕೊಡ್ಲಿಕ್ಕೆ, ಜೀವನ ಏನೆಂಬುದನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಮತ್ತು ಪಿತನ ಆ ಮಹಿಮೆಯನ್ನ ಪ್ರಕಟಪಡಿಸೋದಿಕ್ಕೆ. ಈಗ ಬರೋದು ನಮ್ಮ ತೀರ್ಪು ಕೊಡೋದಿಕ್ಕೆ. ಅವ್ರಿಗೆಲ್ಲವೂ ಗೊತ್ತಿದೆ. ನಾವು ಈಗ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಹೇಗಿದೆ, ಸಕಲವು ನಮ್ಮ ಬಗ್ಗೆ ಅವರಿಗೆ ಇಂಚಿಂಚು ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಂದು ಅವರಿಗೆ ಗೊತ್ತಿದೆ. ಹಾಗಾಗಿ ನಾವು ಏನನ್ನು ಮರೆಮಾಚಲು ಅವರಿಂದ ಸಾಧ್ಯವಿಲ್ಲ. ಆದ್ರೆ ಪ್ರತಿದಿನವೂ ಇದು ಲೋಕ ಅಂತ್ಯ ಅಂತ ನಾವು ಲೋಕ ಅಂತ್ಯಕ್ಕಾಗಿ ಕಾಯೋದೇ ಬೇಡ. ಯಾಕಂದ್ರೆ ಲೋಕ ಅಂತ್ಯ ಬರ್ತದೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವೇ ಇರೋದಿಲ್ಲ ಅಲ್ಲಿ. ಸೊ ಅದು ನಮ್ಮ ಅಂತ್ಯ ಮೊದಲು ಬರ್ತದೆ, ಆ ನಂತರ ಲೋಕದ ಅಂತ್ಯ. ಹಾಗಾಗಿ ನಮ್ಮ ಅಂತ್ಯಕ್ಕೆ ನಾವು ಸಿದ್ಧರಾಗ್ಬೇಕೇ ಹೊರತು ಲೋಕದ ಅಂತ್ಯಕ್ಕಾಗಿ ನಾವು ಕಾಯ್ದ್ರೆ ಅದು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಮಹತ್ತರವಾದ ಸತ್ಯಗಳನ್ನ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಪ್ರಭು ಯೇಸುವೆ ಎಲ್ಲ, ದೇವರು ಯೇಸುವಿಗೆ ಎಲ್ಲವನ್ನು ಸಮರ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಯೇಸುವೆ ಇಲ್ಲ, ಯೇಸುವಿನ ಬಿಟ್ರೆ ಲೋಕದಲ್ಲಿ ಈ ಜೀವಿತ ಯಾರು ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವರೆಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಆದ್ದರಿಂದ ನಾವು ಯೇಸುವಿಗಾಗಿ ಆ ವಿಶ್ವಾಸದಿಂದ ದಾಹಪಟ್ಟು ಅವರು ಬೇಗ ಬರಲಿ ಅಂತ ನಮ್ಮ ಪ್ರಾರ್ಥನೆ ಆಗಿರ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಪ್ರಾರ್ಥನೆ ಅವರು ಬೇಗ ಬನ್ನಿ, ಮರಣತ ಪ್ರಭು ಯೇಸುವೆ ನಮ್ಮಲ್ಲಿ ಬನ್ನಿ ಅಷ್ಟೇ, ಎರಡನೆಯ ಆಗಮನ. ಸೊ ಇದಕ್ಕಾಗಿ ನಾವು ಎಷ್ಟು ಸಿದ್ಧತೆ ಮಾಡಿದ್ರು ಕೂಡ ಸಾಲದು. ಯಾವ ಸಮಯದಲ್ಲಿ ಬೇಕಾದ್ರೆ ನಾವು ಬಿದ್ದು ಹೋಗ್ಬೋದು. ಸೊ ಆದ್ರೆ ಈ ಪ್ರಕಟಣಾ ಗ್ರಂಥದಲ್ಲಿ ಇರುವಂತ ಎಲ್ಲ ಸತ್ಯಗಳನ್ನ ನಾವು ಅರಿತು ಮತ್ತೆ ಮತ್ತೆ ನಾವು ಅದನ್ನ ಧ್ಯಾನಿಸುತ್ತಾ, ಅಲ್ಲಿರುವ ಸತ್ಯಗಳು ಪ್ರಭು ಯೇಸುವೆ ಎಲ್ಲ, ಅವರ ಹಿಡಿತದಲ್ಲಿ ಎಲ್ಲವೂ ಇದೆ. ಸೊ ಹಾಗಾಗಿ ನಾವು ಯೇಸುವಿನಲ್ಲಿ ವಿಶ್ವಾಸ ಇಟ್ರೆ ನಮ್ಗೆ ರಕ್ಷಣೆ. ಮತ್ತೆ ಬಾಯಾರಿದವನಿಗೆ ಮಾತ್ರ ಇದು, ಯಾರೆಲ್ಲರಿಗೂ ಅಲ್ಲ. ಯಾರಿಗೆ ಬಾಯಾರಿದೆ ಅಂದ್ರೆ
ದೇವರು ಕೊಡುವಂತ ರಕ್ಷಣೆಯನ್ನು ಕೂಡ, ದೇವರು ಕೊಡುವ ರಕ್ಷಣೆಯನ್ನೇ ಜೀವಜಲ ಅಂತ ಹೇಳ್ತಾರೆ, ಪವಿತ್ರಾತ್ಮರನ್ನು ಜೀವಜಲ ಅಂತ ಹೇಳ್ತಾರೆ. ಹಾಗಾಗಿ ಉಚಿತವಾಗಿ ಕೊಟ್ಟರು ಅದು ಯಾರಿಗ್ ಮಾತ್ರ? ಬಾಯಾರಿದವನಿಗೆ ಮಾತ್ರ, ವಿಶ್ವಾಸವುಳ್ಳವನಿಗೆ ಮಾತ್ರ. ಹಾಗೆ ನಾವು ನಮ್ಮ ವಿಶ್ವಾಸವನ್ನ ಈ ಒಂದು ಮರಿಯನ್ ಪ್ರಾರ್ಥನಾ ತಂಡದಲ್ಲಿ ಇದೆ, ನಮ್ಮ ವಿಶ್ವಾಸವು ದೃಢ ಹೊಂದುತ್ತಾ ಇದೆ. ಹಾಗಾಗಿ ಆ ವಿಶ್ವಾಸದಲ್ಲಿ ನಾವು ಮುಂದುವರಿಯೋಣ. ಇವತ್ತು ಜೋಕಿಮ್ ಬ್ರದರ್ ನಮ್ಗೆ 1 ಗಂಟೆಗಳು ಹತ್ರ 1 ಗಂಟೆ ಸಮಯ ಅವರು ನಮಗೆ ಸಮಯನ ತೆಗೆದುಕೊಂಡು ನಮ್ಗೆ ಎಲ್ಲವನ್ನು ವಿವರಿಸಿಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಜೋಕಿಮ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದ ಲಾರ್ಡ್ ಬ್ರದರ್. ಪ್ರೈಸ್ ದ ಲಾರ್ಡ್. ನಮ್ಮ ಜೋಕಿಮ್ ಬ್ರದರ್ ಅವರದೇ ಆದಂತ ಒಂದು ಜ್ಞಾನದ ದೀವಿಗೆಯಲ್ಲಿ ಮಾತನಾಡಿದ್ರು. ಒಂದೊಂದು ಲೈನ್ಗೂ ಒಂದೊಂದು ಸ್ಪೆಷಲ್ ಅವರು ಆಯ್ಕೆ ಮಾಡ್ಕೊಂಡಿದ್ದೆ ಯೋಹಾನ ಶುಭ ಸಂದೇಶದಂತಹ ಅದ್ಭುತವಾದ ಜೀವಜಲ. ಆದ್ರೆ ನಿಜವಾಗ್ಲೂ ಅವರು ಮಾತನಾಡುವಾಗ ನನಗೆ ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳಿದ್ರು. ಇದನ್ನೆಲ್ಲ ನಮ್ಮ KJ ಸರ್ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ತುಂಬಾ ಅದ್ಭುತವಾಗಿ ವಿವರಿಸ್ಕೊಟ್ಟಿದ್ದಾರೆ. ನಮಗೆ ಇವ್ರು ಹೇಳ್ತಾ ಇದ್ರು, ಏನೇನೋ ಆಗಾಗುತ್ತೆ ಹೀಗಾಗುತ್ತೆ ಅನ್ನೋದಕ್ಕಿಂತ ಬೇಸುವೆ ಬನ್ನಿ. ಅವ್ರು ಹೇಳೋದು ಒಂದೇ ಮಾತು, ಅಲ್ಲಿ ಹಿಂಗಾಗ್ತದಂತೆ, ಅಲ್ಲಿ ಹಿಂಗಾಗ್ತದಂತೆ, ಲೋಕ ಮುಳುಗ್ತದೆ, ಅದೆಲ್ಲ ಮಾತನಾಡೋದಕ್ಕಿಂತ ನಮ್ಮ ಯೇಸುವೆ ಬನ್ನಿ. ನೋಡಿ, ಯೇಸುವೆ ಬನ್ನಿ ಅನ್ನೋದೊಂದು ಮನ್ಸಲ್ಲಿದ್ರೆ ನೋಡಿ, ಪಾಸ್ಕ ಕಾಲದಲ್ಲಿ ಗುರುಗಳು ಬರ್ತಾರೆ ಮನೆ ಮಂತ್ರಿಸ್ಲಿಕ್ಕೆ. ಗುರುಗಳು ಬರ್ತಾರೆ ಅಂದ್ರೆ ನಮ್ ಕಡೆ ಎಲ್ಲ ಏನ್ ಗೊತ್ತಾ, ಮನೇಲಿರೋ ಒಂದೊಂದು ವಸ್ತುವನ್ನು ಎಷ್ಟು ಅದ್ಭುತವಾಗಿ ಕ್ಲೀನ್ ಮಾಡಿ ಇಡ್ತೀವಿ ಗೊತ್ತಾ. ಹೌಸ್ ಬ್ಲೆಸ್ಸಿಂಗ್ ಅಂದ್ರೆ ಸಾಕು, ವರ್ಷದಲ್ಲಿ ಯಾವ ಕ್ರಿಸ್ಮಸ್ಸಿಗೂ ಅಷ್ಟು ನಾವು ರೆಡಿ ಮಾಡೋದಿಲ್ಲ. ಫಾದರ್ ಎಂಟ್ರಿ ತಗೊಂತಾರೆ, ಬ್ಲೆಸ್ಸಿಂಗ್ ಈಚ್ ರೂಮ್ ಕ್ಲೀನ್ ಇದು ಬ್ಲೆಸ್ ಮಾಡ್ತಾರೆ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ನಾವು ಮನೆ ರೆಡಿ ಮಾಡ್ತೀವಿ ಗೊತ್ತಾ. ಯೇಸುವಿನ ಪ್ರತಿನಿಧಿಯಾದ ಆಫ್ಟರ್ ಆಲ್ ಒಬ್ಬ ಗುರುಗಳು ಬರುವಾಗ್ಲೇ ಇಷ್ಟು ರೆಡಿ ಮಾಡೋರು. ಯೇಸುವೆ ಬನ್ನಿ ಅನ್ನೋ ಮಾತನ್ನ ನಾವು ಹೃದಯಕ್ಕೆ ತಗೊಂಡ್ಬಿಟ್ರೆ ಇನ್ನೆಷ್ಟು ಸಿದ್ಧತೆ ಮಾಡ್ತೀವಿ. ಆತ್ಮ, ಶರೀರ, ಆಲೋಚನೆ ಎಲ್ಲವೂ. ಅದೊಂದು ಅದ್ಭುತವಾದ ಮಾತು. ಅದೊಂದು ಮನ್ಸಲ್ಲಿ ಇಟ್ಕೊಂಡ್ಬಿಡೋಣ, ಯೇಸುವೆ ಬನ್ನಿ. ಅವ್ರು ಬರ್ತೀನಿ ಅಂದ್ರೆ ನಾವು ಹೇಗಿರ್ಬೇಕು ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಪಿಂಟೋ ಬ್ರದರ್, ಗಾಡ್ ಬ್ಲೆಸ್ ಯು. ತುಂಬಾ ಜ್ಞಾನಿಯಾಗಿ ಬೋಧಿಸಿದ್ದೀರಾ. ದೇವರಿಗೆ ಸ್ತೋತ್ರವಾಗಲಿ. ಆರೋಗ್ಯ ಸಂಘದ ಮಾತಾಡಿ. ಮಾಡಿ. ಇದು ಆಫ್ ಮಾಡ್ಲಿಲ್ಲ ಕಾಣ್ತದೆ.